ನಮಸ್ಕಾರ, ಇದು ಫ್ರೀಡಮ್ ಕಂಪ್ಲೇಂಟ್ ಬಾಕ್ಸ್. ನಾನು ವಸಂತ್. ವೀಕ್ಷಕರೇ, ಸಿರುಗುಪ್ಪ ಮೋಕ ವ್ಯಾಪ್ತಿಯ ರೈತರಲ್ಲಿ ಆತಂಕ ಮನೆ ಮಾಡಿದೆ. ಯಾಕೆ ರೈತರು ಆತಂಕಿತರಾಗಿದ್ದಾರೆ? ಸಹಜವಾಗಿ ಕಾಡುವಂಥ ಪ್ರಶ್ನೆ ಇದು. ಎಲ್ಲೆಲ್ ಕಾಲುವೆ ಪ್ರದೇಶದಲ್ಲಿ ರೈತರು ಕಣ್ಣೀರು ಹಾಕುವಂಥ ಒಂದು ಪರಿಸ್ಥಿತಿ ಬಂದೊದಗಿದೆ. ಅನ್ನದಾತರ ಹತಾಶೆ ಎಂಥವರ ಮನಸ್ಸನ್ನು ಕೂಡ ಕಲಕ ಬಿಡುತ್ತೆ. ಸೊ ಏನು ಕಾರಣ ಇರಬಹುದು? ಅಲ್ಲಿ ಅನ್ನದಾತರಿಗೆ ಆಗ್ತಾ ಇರುವಂಥ ತೊಂದರೆಗಳೇನು? ಇದೆಲ್ಲದರ ಬಗ್ಗೆ ಮಾತಾಡ್ತಾ ಹೋಗ್ತೀವಿ ಇವತ್ತಿನ ಫ್ರೀಡಮ್ ಕಂಪ್ಲೇಂಟ್ ಬಾಕ್ಸಲ್ಲಿ. ಸಿರುಗುಪ್ಪ ಮೋಕ ವ್ಯಾಪ್ತಿಯ ರೈತರು ಇವತ್ತು ಆತಂಕಿತರಾಗಿದ್ದಾರೆ. ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ, ಆದರೆ ರೈತನಿಗೋಸ್ಕರ ನಾವಿದ್ದೀವಿ, ರೈತ ಪರ ಸರ್ಕಾರ ಅಂತೆಲ್ಲ ಹೇಳ್ಕೊಳ್ತವೆ ಯಾವುದೇ ರಾಜ್ಯದ ಯಾವುದೇ ಸರ್ಕಾರಗಳು, ಅಥವಾ ಕೇಂದ್ರ ಸರ್ಕಾರ ಇರಬಹುದು, ರಾಜ್ಯ ಸರ್ಕಾರ ಇರಬಹುದು. ಆದರೆ ಇವತ್ತು ರೈತರ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಒಮ್ಮೆ ಕಣ್ತೆರೆದು ನೋಡಬೇಕಾಗುತ್ತೆ. ಎಲ್ಲೆಲ್ ಕಾಲುವೆ ಪ್ರದೇಶದಲ್ಲಿ ರೈತ ಕಣ್ಣೀರು ಹಾಕ್ತಾ ಇದ್ದಾನೆ. ಭೂಮಿ ತಾಯಿಯ ಮಕ್ಕಳ ಹತಾಶೆ ಯಾವ ರೀತಿ ಇದೆ ಅನ್ನೋದು ಎಂಥವರ ಮನ ಕಲಕುತ್ತೆ. ಆಗಸ್ಟ್ 11ರ ನೀರಾವರಿ ಸಮಿತಿ ನಿರ್ಣಯ ಶಾಪವಾಗಿ ಪರಿಣಮಿಸಿಬಿಟ್ಟಿದೆ. ಈ ನಿರ್ಧಾರ ರೈತರ ಪಾಲಿಗೆ ದೊಡ್ಡ ಹೊಡೆತ. ಇದೇ ಕಾರಣಕ್ಕೆ ಅನ್ನದಾತರು ಕಣ್ಣೀರು ಹಾಕುವಂಥ ಒಂದು ಪರಿಸ್ಥಿತಿ. ಕೆಳಮಟ್ಟದ ಕಾಲುವೆಗೆ ಹರಿಯೋದಕ್ಕೆ ಬೇಕಿರುವಂಥದ್ದು 1800 ಕ್ಯೂಸೆಕ್ ನೀರು. ಅದರಲ್ಲಿ ಕರ್ನಾಟಕದ ಪಾಲು ಕೇವಲ 650 ಕ್ಯೂಸೆಕ್, ಆಂಧ್ರದ ಪಾಲು ಒಟ್ಟು 850 ಕ್ಯೂಸೆಕ್ ನೀರು. ಈಗ ಹರಿತಾ ಇರುವುದು 650 ಕ್ಯೂಸೆಕ್ ಮಾತ್ರ. ಇನ್ನು ನೀರಿನ ಹರಿವಂತೂ ಗಣನೀಯವಾಗಿ ಕಡಿಮೆ ಆಗಿದೆ. ಇದರ ಜೊತೆಗೆ ಉಪಕಾಲುವೆಗಳಿಗೆ ತಲುಪ್ತಾ ಇಲ್ಲ, ನೀರಿನ ಮಟ್ಟ ಕಮ್ಮಿ ಆಗಿರೋದು. ಬತ್ತಿ ಹೋಗ್ತಾ ಇವೆ ಗಡಿಭಾಗದ ಭತ್ತದ ಗದ್ದೆಗಳು. ಕೈಗೆ ಬಂದ ಬೆಳೆ ಕಣ್ಣೆದುರು ಒಣಗ್ತಾ ಇದೆ. ರೈತ ಮುಖಂಡ ಮಾಧವ್ ರೆಡ್ಡಿ ಈ ಬಗ್ಗೆ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಎರಡೂ ರಾಜ್ಯಗಳ ರೈತರ ನಡುವೆ ಸಂಘರ್ಷಕ್ಕೆಡೆ ಮಾಡಿಕೊಡ್ತಾ ಇದೆ ಈ ಬೆಳವಣಿಗೆ. ಎಲ್ಲೆಲ್ ಕಾಲುವೆ ಬಳಿ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿದೆ. ಆಂಧ್ರದ ನೀರು ಬಿಡುಗಡೆಯಲ್ಲಿ ಗೊಂದಲಗಳ ಸುಳಿ ಇದೆ. ಇದರ ನಡುವೆ ತೆರೆಮರೆಯಲ್ಲಿ ರಾಜಕೀಯ ಚೆಲ್ಲಾಟಗಳು ಕೂಡ ಸಾಗ್ತಾ ಇದೆ. ಅತಂತ್ರ ಸ್ಥಿತಿಯಲ್ಲಿ ಬಳ್ಳಾರಿಯ ರೈತ ಕುಲ ಇದೆ. ಡಾಕ್ಟರ್ ಪುರುಷೋತ್ತಮ ಗೌಡರು ಎಚ್ಚರಿಕೆಯ ನುಡಿಗಳನ್ನಾಡಿದ್ದಾರೆ. ರೈತರ ಕಷ್ಟಕ್ಕೆ ಕರೆಕ್ಟಾಗಿಯೇ ಸರ್ಕಾರಗಳು. ಯಾಕಂದ್ರೆ ಹಠ ಬಿಟ್ಟು ನೀರು ಹರಿಸ್ತಾರ ಅಧಿಕಾರಿಗಳು. ಒಂದ್ ಕಡೆ ಕಾವೇರಿ ನದಿ ನೀರು ವಿಚಾರದಲ್ಲಿ ರೈತರ ಪರವಾಗಿ ನಿಲ್ಲಬೇಕು, ಸರ್ಕಾರ ಇಚ್ಛಾಶಕ್ತಿಯನ್ನು ತೋರಬೇಕು ಅನ್ನುವಂಥ ಒಂದು ಆಗ್ರಹ. ಮತ್ತೊಂದು ಕಡೆ ಈ ಸಿರುಗುಪ್ಪ ಮೋಕ ವ್ಯಾಪ್ತಿಯ ಅನ್ನದಾತರಿಗೂ ಕೂಡ ಈ ವೇಳೆ ಆಗ್ತಾ ಇರುವಂಥ ಅನ್ಯಾಯ ಅಂತಂದ್ರೆ ಆಂಧ್ರ ಪ್ರದೇಶ ಮತ್ತು ಕರ್ನಾಟಕ ನೀರಾವರಿ ಸಮಿತಿ ನಿರ್ಣಯ ಇವತ್ತು ಯಾವ ರೀತಿಯ ಪರಿಸ್ಥಿತಿಯನ್ನು ತಂದೊಡ್ಡಿದೆ ಅನ್ನುವಂಥ ನಾವು ನೋಡ್ತಿದ್ವಿ. ಹಾಗಾಗಿ ತೆರೆಮರೆಯಲ್ಲಿ ರಾಜಕೀಯ ಚೆಲ್ಲಾಟಗಳು ಸಾಗ್ತಾ ಇದ್ದಾರೆ. ಮತ್ತೊಂದು ಕಡೆ ಅತಂತ್ರ ಸ್ಥಿತಿಯಲ್ಲಿ ಬಳ್ಳಾರಿಯ ರೈತ ಕುಲ ಇದೆ. ವೀಕ್ಷಕರೇ, ಬಳ್ಳಾರಿ ಭಾಗದ ರೈತರಿಗೆ ತುಂಗಭದ್ರಾ ಜಲಾಶಯದ ನೀರೇ ಈಗ ಮುಳುವಾಗಿ ಪರಿಣಮಿಸ್ತಾ ಇದೆ. ಜಲಾಶಯ ಭರ್ತಿಯಾಗಿದ್ರೂ ಕೂಡ ಕಾಲುವೆಯ ಕೊನೆ ಭಾಗದ ರೈತರಿಗೆ ಮಾತ್ರ ನೀರು ಸಿಗ್ತಾನೆ ಇಲ್ಲ. ಆಂಧ್ರ ಹಾಗೂ ಕರ್ನಾಟಕದ ನಡುವಣ ನೀರು ಹಂಚಿಕೆ ಗೊಂದಲದಿಂದಾಗಿ ಬಳ್ಳಾರಿಯ ರೈತರು ಬೀದಿಗೆ ಬರುವಂತಾಗಿದೆ. ನಾವು ಗಮನಿಸ್ತಾ ಹೋಗ್ಬೋದು. ಒಂದು ಕಡೆ ಕಾವೇರಿ ನದಿ ನೀರು ವಿಚಾರ ಕರ್ನಾಟಕ ತಮಿಳುನಾಡಿನ ನಡುವೆ ದ್ವೇಷಮಯ ವಾತಾವರಣ ಕಾರಣ ಆಗಿದ್ರೆ, ಮತ್ತೊಂದು ಕಡೆ ಆಂಧ್ರ ಮತ್ತು ಕರ್ನಾಟಕದ ನಡುವಿನ ಈ ನದಿ ನೀರು ಹಂಚಿಕೆ ವಿಚಾರ ಕೂಡ ಒಂದು ರೀತಿ ಗೊಂದಲ ಕಾರಣ ಆಗಿದೆ. ಅಸಲಿಗೆ ಇಲ್ಲಿ ನಡೀತಾ ಇರೋದೇನು? ಇಲ್ಲಿದೆ ನೋಡಿ ಇವತ್ತಿನ ಫ್ರೀಡಮ್ ಕಂಪ್ಲೇಂಟ್ ಬಾಕ್ಸ್ ಸ್ಟೋರಿಯಲ್ಲಿ. ಇದು ಬಳ್ಳಾರಿಯ ಸಿರುಗುಪ್ಪ ಮತ್ತು ಮೋಕ ವ್ಯಾಪ್ತಿಯ ಎಲ್ಲೆಲ್ ಕಾಲುವೆ ಪ್ರದೇಶ. ಇಲ್ಲಿನ ರೈತರ ಕಣ್ಣೀರು ಮತ್ತು ಹತಾಶೆಯ ದೃಶ್ಯಗಳು ಎಂಥವರನ್ನು ಕಲಕುತ್ತವೆ. ಆಗಸ್ಟ್ 11ರ ನೀರಾವರಿ ಸಲಹಾ ಸಮಿತಿಯ ನಿರ್ಣಯದಂತೆ ಸದ್ಯ ಕರ್ನಾಟಕದ ರೈತರಿಗೆ ಮಾತ್ರ ನೀರು ಹರಿಸಲಾಗ್ತಾ ಇದೆ. ಆದ್ರೆ ಈ ನಿರ್ಧಾರವೇ ರೈತರಿಗೆ ಶಾಪವಾಗಿ ಪರಿಣಮಿಸಿದೆ. ಲೆಕ್ಕಾಚಾರ ಬಹಳ ಸರಳವಾಗಿದೆ. ಕೆಳಮಟ್ಟದ ಕಾಲುವೆಯಲ್ಲಿ ನೀರು ಹರಿಯಬೇಕೆಂದ್ರೆ
1800 ಕ್ಯೂಸೆಕ್ ನೀರು ಬೇಕು. ಇದರಲ್ಲಿ ರಾಜ್ಯದ ಪಾಲು 650 ಕ್ಯೂಸೆಕ್, ಆಂಧ್ರದ ಪಾಲು 850 ಕ್ಯೂಸೆಕ್. ಆದ್ರೆ ಸದ್ಯ ರಾಜ್ಯದ ಕೋಟದ 650 ಕ್ಯೂಸೆಕ್ ನೀರು ಮಾತ್ರ ಹರಿಯುತ್ತಿದೆ. ನೀರಿನ ಹರಿವು ಕಡಿಮೆ ಆಗಿರುವುದರಿಂದ ಉಪ ಕಾಲುವೆಗಳಿಗೆ ನೀರು ಹತ್ತುತ್ತಿಲ್ಲ. ಪರಿಣಾಮ ಗಡಿಭಾಗದ ರೈತರ ಗದ್ದೆಗಳು ಬತ್ತಿ ಒಣಗುತ್ತಿವೆ. 93 TMC ನೀರಿದೆ. ಈಗಾಗಲೇ ಕರ್ನಾಟಕದ ಪಾಲಿನ ನೀರು ಪಡೆದಿದ್ದಾರೆ. ಇದು ಜಲಾಶಯದ ನಿರ್ಮಾಣದಲ್ಲೇ ಈ ಕಾಲುವೆಯ ಜಂಟಿಯಾಗಿ ನಿರ್ಮಾಣ ಮಾಡಿದ್ದಾರೆ. ಆಂಧ್ರಕ್ಕೆ ಮತ್ತು ಕರ್ನಾಟಕ ಜಂಟಿ ಇರೋದಕ್ಕಾಗಿ ನಮಗೂ ಯಾವಾಗ ಜಲಾಶಯದಲ್ಲಿ ನೀರು ಹೆಚ್ಚಾಗಿದೆ ಅಂದಮೇಲೆ ನಮಗೂ ನೀರು ಬರ್ತದೆ ಅಂತ ಆಶಾದಾಯಕದ ಮೇಲೆ ನಾವೀಗ ಆಂಧ್ರ ಪ್ರದೇಶದಾದ್ಯಂತ ನಾವು ಬಿತ್ತನೆ ಮತ್ತು ನಾಟಿ ಕಾರ್ಯಕ್ರಮಗಳನ್ನು ಮಾಡ್ಕೊಂಡಿದ್ದೀವಿ. ಆದರೆ ಈಗ ಏನು ಕರ್ನಾಟಕದ ಕೋಟ ಆಗಿರೋದಕ್ಕಾಗಿ ಕರ್ನಾಟಕದವರಿಗೂ ಸಂಪೂರ್ಣ ನೀರು ಸಿಗ್ತಾ ಇಲ್ಲ, ಆಂಧ್ರದವರಿಗೂ ನೀರು ಇಲ್ದಂಗೆ ಆಗಿದೆ. ಈ ಪರಿಸ್ಥಿತಿಗೆ ಏನು ಕಾರಣ? ಹಂಗಾಗಿ ದಯವಿಟ್ಟು ನಮಗೂ ನೀರು ಕೊಡ್ರಿ ಅಂತಕ್ಕಂಥ ಮಾತನ್ನು ಈ ಸಭೆಯಲ್ಲಿ ಎಲ್ಲರೂ ಒಟ್ಟಾರೆ ತೀರ್ಮಾನವನ್ನು ಮಾನ್ಯ ನೀರಾವರಿ ಸಚಿವರೊಂದಿಗೆ ಚರ್ಚೆ ಮಾಡಿದ್ದಾರೆ. ಮಾನ್ಯ ನೀರಾವರಿ ಸಚಿವರುಗಳು ಇವರೊಂದಿಗೆ ಸಂಪೂರ್ಣ ವಿಷಯಗಳನ್ನು ಚರ್ಚೆ ಮಾಡಿ ಇದನ್ನು ಪ್ರಗತಿಪರದತ್ತ ಕೊಂಡೊಯ್ತೀವಿ. ಯಾವುದೇ ಕಾರಣಕ್ಕೂ ಸಾಧ್ಯವಾದಷ್ಟು ನೀರು ಬಿಡಿಸ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಈ ನೀರಿನ ಹಂಚಿಕೆ ಇದೀಗ ಎರಡು ರಾಜ್ಯಗಳ ರೈತರ ನಡುವಿನ ಸಂಘರ್ಷಕ್ಕೆ ನಾಂದಿ ಹಾಡಿದೆ. ತುಂಗಭದ್ರಾ ಎಲ್ಎಲ್ ಕಾಲುವೆ ಬಳಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ. ಆಂಧ್ರದ ಪಾಲಿನ ನೀರು ಬಿಡುಗಡೆಗೆ ಇರುವ ಗೊಂದಲಗಳೇ ಬಳ್ಳಾರಿಯ ರೈತರ ಪಾಲಿಗೆ ಶಾಪವಾಗಿದೆ. ತೆರೆಮರೆಯಲ್ಲಿ ನಡೆಯುತ್ತಿರುವ ಈ ರಾಜಕೀಯ ಆಟದಿಂದ ರೈತರು ಮಾತ್ರ ಅತಂತ್ರ ಸ್ಥಿತಿಗೆ ತಲುಪಿದ್ದಾರೆ. ಬಳ್ಳಾರಿ ಜಿಲ್ಲೆಯಲ್ಲಿ ಎಲ್ಲ ರೈತರಿಗೆ ನೀರಿನ ಬಹಳ ಹಾಹಾಕಾರ ಎದ್ದಿದೆ. ಇದರ ನಮ್ಮ ತುಂಗಭದ್ರಾ ಬೋರ್ಡು ನಿರ್ಣಯ ತಗೋಬೇಕಾಗಿದೆ. ಆಂಧ್ರದವರು ನೀರು ಅಲ್ಲೇ ಅಂದರೆ ನಮ್ಮ ಕಾಲುವೆ 3.5 ಅಡಿ ಮೇಲಿದ್ದಾವೆ. ಈ ಕಾಲುವೆ ನೀರು ತುಂಬ ಹರಿದ್ರೆ ಮಾತ್ರ 9 ಅಡಿ ಹರಿದ್ರೆ ಮಾತ್ರ HLC LLC ನೀರು ಬಿಟ್ಕೊಂಬೋದಕ್ಕೆ ಸಾಧ್ಯನೇ, ಇಲ್ಲಾಂದರೆ ಅದು ಸಾಧ್ಯ ಇಲ್ಲದ ಮಾತು. ಇದು ನಮ್ಮ ತುಂಗಭದ್ರಾ ಬೋರ್ಡ್ನವರಿಗೂ ಕೂಡ ಎಚ್ಚರಿಕೆಯನ್ನು ಹೇಳ್ತಾ ಇದ್ದೀವಿ. ಈಗಾಗಲೇ ನಿಮ್ಮಲ್ಲಿ ಕೂಡ ಮನವಿಯನ್ನು ಕೊಟ್ಟಿದ್ದೀವಿ. ಇದರ ಕಾವೇರಿ ಎರಡನೇ ಕಾವೇರಿ ತುಂಗಭದ್ರಾ ಆಗಬಾರ್ದು. ಅಲ್ಲಿ ಆಂಧ್ರದಲ್ಲಿ ರೈತರಿದ್ದಾರೆ, ನಮ್ಮಲ್ಲಿ ರೈತರಿದ್ದೀವಿ. ಎರಡೂ ಜೊತೆಯಾಗಿ ಹೋಗ್ಬೇಕಂತ ಏನು ನಿರ್ಣಯ ಮಾಡಿ ಹಿಂದಕ್ಕೆ 75 ವರ್ಷ ಹಿಂದುಗಡೆ ಇವತ್ತು ಅದನ್ನು ಮುಂದುವರಿಸಬೇಕು. ಒಟ್ಟಿನಲ್ಲಿ ರೈತರ ಕಷ್ಟಕ್ಕೆ ಸರ್ಕಾರಗಳು ಕರಗುತ್ತವೆಯೇ? ಅತ್ತ ಆಂಧ್ರ, ಇತ್ತ ಕರ್ನಾಟಕದ ಅಧಿಕಾರಿಗಳು ತಮ್ಮ ಹಠ ಬಿಟ್ಟು ನೀರು ಹರಿಸುತ್ತಾರೆಯೇ ಅಥವಾ ಬಳ್ಳಾರಿಯ ಅನ್ನದಾತನ ಬದುಕು ಬೂದಿಯಾಗುವುದೇ ಕಾದು ನೋಡಬೇಕಾಗಿದೆ. ವೀರೇಶ್ ನಾಯಕ್, ಫ್ರೀಡಮ್. ಇದು ಸದ್ಯದ ಅಲ್ಲಿನ ರೈತರ ಪರಿಸ್ಥಿತಿ. ನಾವು ಗಮನಿಸ್ತಿದ್ವಿ, ರೈತರು ಕೃಷಿ ಭೂಮಿಗೆ ನೀರೇ ಸಿಗ್ತಾ ಇಲ್ಲ ಅನ್ನುವಂಥ ಒಂದು ವಿಚಾರದಲ್ಲಿ ಯಾವ ರೀತಿಯ ಒಂದು ಪಡ್ತಾ ಇರುವಂಥದ್ದು ಅಥವಾ ಪರಿತಪಿಸ್ತಾ ಇರುವಂಥದ್ದು ನಾವು ಗಮನಿಸ್ತಿದ್ವಿ. ಆಗಸ್ಟ್ 11 ನೀರಾವರಿ ಸಮಿತಿ ನಿರ್ಣಯ ಯಾವ ಪರಿಸ್ಥಿತಿಗೆ ತಂದು ದೂಡಿದೆ ರೈತರನ್ನಂತ. ಸಿಗ್ತಾ ಇರುವಂಥದ್ದು ಕೇವಲ 650 ಕ್ಯೂಸೆಕ್ ನೀರು. ಆಂಧ್ರದ ಪಾಲು ಹರಿದು ಹೋಗ್ತಾ ಇರುವಂಥ ನೀರು ಸುಮಾರು 850 ಕ್ಯೂಸೆಕ್ ನೀರು. ಹಾಗಾಗಿ ಈಗ ಹರಿತಾ ಇರುವಂಥ 650 ಕ್ಯೂಸೆಕ್ ನೀರು ಅದು ಕೊನೆಯ ಹಂತದ ರೈತರ ಜಮೀನುಗಳನ್ನು ತಲುಪ್ತಾ ಇದೆಯಾ ಅಂತಂದರೆ ಕಾಲುವೆ ಮೂಲಕ ಹರಿದು ಹೋಗಬೇಕಾದಂಥ ನೀರಿನ ಹರಿವಿನ ವೇಗ ಕಮ್ಮಿ ಆಗಿರುವಂಥದ್ದು, ಆ ನೀರು ಸರಿಯಾಗಿ ತಲುಪ್ತಾ ಇಲ್ಲ ರೈತರ ಜಮೀನುಗಳನ್ನು. ಹಾಗಾಗಿ ಭತ್ತ ಬೆಳೆದಂಥ ರೈತನ ಪರಿಸ್ಥಿತಿ ಏನಾಗಬೇಡ. ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ. ಆದರೆ ರಾಜಕೀಯ ಇಚ್ಛಾಶಕ್ತಿಯನ್ನು ತೋರಬೇಕಾದಂಥ ನಮ್ಮನ್ನಾಳುವಂಥ ಜನಪ್ರತಿನಿಧಿಗಳು ಇತ್ತ ರೈತರ ಸಮಸ್ಯೆಯನ್ನು ಆಲಿಸದೇ ಇರೋದು ಅಥವಾ ಇಚ್ಛಾಶಕ್ತಿ ತೋರದೇ ಇರೋದು ನಿಜಕ್ಕೂ ಇದು ದುರ್ದೈವದ ಸಂಗತಿ. ರೈತರ ಪಾಲಿಗಂತೂ ಇದೊಂದು ರೀತಿಯಲ್ಲಿ ಬೆಳೆದಂಥ ಬೆಳೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ಒಣಗಿ ಹೋಗ್ತಾ ಇದೆ ಭತ್ತ ಅನ್ನುವಂಥ ಒಂದು ಆತಂಕ. ಆ ಕಾಲುವೆ ಮೂಲಕ ನೀರು ಹರಿದು ಹೋಗಬೇಕು ಅಂತಂದರೆ ನೀರಿನ ವೇಗ ಅಥವಾ ಹರಿವಿನ ಪ್ರಮಾಣ ಹೆಚ್ಚಿದ್ದಾಗ ಮಾತ್ರ ಆ ಕೊನೆಯ ಹಂತದ ರೈತರ ಜಮೀನುಗಳಿಗೂ ಕೂಡ ನೀರು ತಲುಪುತ್ತೆ. ಇಲ್ಲ ಅಂತಂದರೆ ನೀರು ಹೋಗೋದೇ ಇಲ್ಲ. ಕಾಲುವೆಗೆ ನೀರು ಬಂದರೂ ನಿಲ್ತಾ ಇಲ್ಲ ರೈತರ ಕಣ್ಣೀರಿನ ಪರಿಸ್ಥಿತಿ. ಯಾಕೆಂದರೆ ನಾವು ಗಮನಿಸ್ತಾ ಹೋದರೆ ಬಳ್ಳಾರಿ ಭಾಗದ ರೈತರಿಗೆ ತುಂಗಭದ್ರಾ ಜಲಾಶಯದ ನೀರು ಈಗ ಇಲ್ಲದಂತಾಗಿದೆ. ಒಂದು ರೀತಿಯಲ್ಲಿ ಈ ದೀಪದ ಕೆಳಗೆ ಕತ್ತಲು ಅಂತಾರಲ್ಲ ಹಾಗೆ ಜಲಾಶಯ ಭರ್ತಿಯಾಗಿದೆ. ಆದರೂ ಕೂಡ ಕಾಲುವೆಯ ಕೊನೆ ಭಾಗದ ರೈತರಿಗೆ ನೀರು ತಲುಪ್ತಾ ಇಲ್ಲ. ಆಂಧ್ರ ಮತ್ತು ಕರ್ನಾಟಕದ ನಡುವಣ ನೀರಿನ ಹಂಚಿಕೆ ಗೊಂದಲ ಯಾವ ಪರಿಸ್ಥಿತಿಗೆ ತಂದು ದೂಡಿದೆ ರೈತರನ್ನು, ಯಾವ ಪರಿಸ್ಥಿತಿಗೆ ರೈತರನ್ನು ತಂದು ನಿಲ್ಲಿಸಿದೆ ಅನ್ನೋದಕ್ಕೆ ಇದೊಂದು ಜ್ವಲಂತ ನಿದರ್ಶನ. ಹಾಗಾಗಿ ಅಧಿಕಾರಿಗಳು ಮೌನವಾಗಿದ್ದಾರೆ. ಇದು ರೈತರ ಆಕ್ರೋಶಕ್ಕೂ ಕಾರಣವಾಗಿದೆ.
ಮತ್ತಷ್ಟು ಮಾಹಿತಿ ಪಡೆಯೋಣ ಬಳ್ಳಾರಿಯ ನಮ್ಮ ಪ್ರತಿನಿಧಿ ವೀರೇಶ್ ನಾಯಕ್ ಅವರಿಂದ. ವೀರೇಶ್, ಬಳ್ಳಾರಿ ಭಾಗದ ರೈತರು ಈ ಆಂಧ್ರ ಕರ್ನಾಟಕದ ನದಿ ನೀರಿನ ಹಂಚಿಕೆಯ ಗೊಂದಲದಿಂದಾಗಿ ಇವತ್ತು ಯಾವ ರೀತಿ ಪರಿತಪಿಸುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಅಂತ ಅಂದರೆ, ಈಗ 650 ಕ್ಯೂಸೆಕ್ ನೀರು ಕೂಡ ಕೊನೆಯ ಭಾಗದ ರೈತರನ್ನ ಮುಟ್ತಾ ಇಲ್ಲ ಅಂತಂದರೆ, ಸೊ ರೈತರ ಈ ಬೆಳೆದಂಥ ಬೆಳೆಗಳ ಪರಿಸ್ಥಿತಿ ಏನು ಅಂತ? ವಸಂತ್, ಪ್ರಸಕ್ತ ವರ್ಷ ಸಮಯಕ್ಕೆ ಮಳೆಯಾಗದೆ ಮತ್ತು ಕಾಲುವೆಗಳಿಗೆ ನೀರು ಹರಿಸದೆ ಸಂಕಷ್ಟದ ಪರಿಸ್ಥಿತಿಯನ್ನ ಸದ್ಯ ಗಣಿನಾಡು ಬಳ್ಳಾರಿ ಜಿಲ್ಲೆಯ ಭಾಗದ ಒಂದು ಭತ್ತ ಬೆಳೆಯುವ ರೈತರಿಗೆ ಒಂದು ರೀತಿಯಲ್ಲಿ ಸಂಕಷ್ಟವನ್ನ ತಂದಿರತಕ್ಕಂಥದ್ದು. ಅಂದ್ರೆ ಇದೀಗ LLP ಬಲದಂಡೆ ಕೆಳಮಟ್ಟದ ಕಾಲುವೆಗಳಿಗೆ ಅಂದ್ರೆ ಕೃಷಿ ಚಟುವಟಿಕೆಗಾಗಿ ನೀರು ಹರಿಸಿದರು. ನಮ್ಮ ಪಕ್ಕದಲ್ಲಿರ್ತಕ್ಕಂಥ ನೆರೆಯ ಆಂಧ್ರದವರು ತಮ್ಮ ಪಾಲಿನ ನೀರು ಪಡೆಯದೇ ಇರುವುದರಿಂದ ಸದ್ಯ ಉಪ ಕಾಲುವೆಗಳಿಗೆ ನೀರು ಹರಿಯುವುದು ಸದ್ಯ ಗಾಯದ ಮೇಲೆ ಬರೆ ಎಳಿತಕ್ಕಂಥದ್ದು ಆಗಿರ್ತಕ್ಕಂಥದ್ದು. ಏನಂದ್ರೆ ಅಂತಾರಾಜ್ಯ ಗಡಿ ಜೀವ ನದಿ ಒಂದು ಕ್ಯಾಚ್ ಬಂದಿರತಕ್ಕಂಥ ತುಂಗಭದ್ರಾ ಜಲಾಶಯವು ಸದ್ಯ ಕರ್ನಾಟಕ ಮತ್ತು ಆಂಧ್ರ, ತೆಲಂಗಾಣ ಸೇರಿ 3 ರಾಜ್ಯಗಳ ಜನ ಜಾನುವಾರುಗಳಿಗೆ ಮತ್ತು ಕುಡಿಯಲು ಅದರ ಜೊತೆಗೆ ಕೃಷಿ ಚಟುವಟಿಕೆಗಳಿಗೆ ಸದ್ಯ ಈ ನೀರನ್ನೇ ಒದಗಿಸಲಾಗ್ತಿದೆ. ಅಂದ್ರೆ ಈ ವರ್ಷವೂ ಕೂಡ ಎಲ್ ನಿನೋ ಪರಿಣಾಮದಿಂದ ಸಾಕಷ್ಟು ಮುಂಗಾರು ಹಂಗಾಮು ವಿಫಲವಾಗಿದ್ದು, ಸಮಯಕ್ಕೆ ಮಳೆ ಬಾರದೆ ಜೊತೆಗೆ ಜಲಾಶಯಕ್ಕೆ ನೀರು ಬಾರದೆ ಕಾಲುವೆಗಳಿಗೂ ನಿಗದಿತ ಸಮಯಕ್ಕೆ ನೀರು ಕೂಡ ಹರಿಸಲಾಗಿರ್ತಕ್ಕಿಲ್ಲ. ಇದರಿಂದ ಕೃಷಿ ಚಟುವಟಿಕೆ ಮತ್ತು ಜಮೀನನ್ನ ಸಿದ್ಧ ಮಾಡಿಕೊಂಡಿದ್ದ ಬಳ್ಳಾರಿ ಜಿಲ್ಲೆಯ ರೈತರು ಕೂಡ ಇದೀಗ ಒಂದು ರೀತಿಯಲ್ಲಿ ತೀವ್ರ ಸಂಕಷ್ಟದ ಪರಿಸ್ಥಿತಿಯನ್ನ ಕೂಡ ಎದುರಿಸಲಾಗುತ್ತದೆ. ಈಗ ರೈತರಿಗೆ ಸಿಗ್ತಾ ಇರುವಂಥದ್ದು ಕುಡಿಯೋ ನೀರು ಅಥವಾ ಬೆಳೆಗಳಿಗೆ ಬೇಕಾದಂಥ ನೀರು ಎಷ್ಟು ಪ್ರಮಾಣದ ನೀರು ಇರುವಂಥದ್ದು ಅಂತ ಸಿಗ್ತಾ ಇರುವಂಥದ್ದು ಅಂತ? ಖಂಡಿತ ವಸಂತ, ಏನಂದ್ರೆ ಈಗಾಗಲೇ ಮುಂಗಾರು ಬೆಳೆಗೆ ಅಗತ್ಯವಿರ್ತಕ್ಕಂಥ ಈಗಾಗಲೇ ಸುಮಾರು 105 TMC ಸಾಮರ್ಥ್ಯ ಹೊಂದಿರತಕ್ಕಂಥ ತುಂಗಭದ್ರಾ ಜಲಾಶಯಲ್ಲಿ ಇಂದಿನ ಮಟ್ಟ ನೋಡೋದಾದ್ರೆ ಸುಮಾರು 94.7% TMC ಈಗಾಗಲೇ ನೀರು ಸಂಗ್ರಹಣೆಗಿರ್ತಕ್ಕಂಥದ್ದು. ಈಗಾಗಲೇ ತುಂಗಭದ್ರಾ ಜಲಾಶಯ ಭರ್ತಿಗೆ ಒಂದು ರೀತಿಯಲ್ಲಿ ಕ್ಷಣಗಣನೆ ಆರಂಭ ಆಗಿರ್ತಕ್ಕಂಥದ್ದು. ಅಂದ್ರೆ ಕಳೆದ ಆಗಸ್ಟ್ 11ರಂದು ತುಂಗಭದ್ರಾ ನೀರಾವರಿ ಸಲಹಾ ಸಮಿತಿಯಲ್ಲಿ ಚರ್ಚಿಸಿ 3 ರಾಜ್ಯಗಳಿಗೆ ಒಂದು ಕುಡಿಯುವ ನೀರನ್ನ ಹಂಚಿಕೆ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಜಲಾಶಯದಲ್ಲಿ ನೀರಿನ ಲಭ್ಯತೆ ಆಧಾರದ ಮೇಲೆ ಅಂದ್ರೆ ಮೊನ್ನೆ ಆಗಸ್ಟ್ 11ರಿಂದ ಸುಮಾರು 90 ದಿನಗಳವರೆಗೆ ಒಂದು ಕೃಷಿ ಚಟುವಟಿಕೆಗೆ ನೀರು ಹರಿಸುವ ಒಂದು ನಿರ್ಣಯವನ್ನ ಕೂಡ ತೀರ್ಮಾನವನ್ನ ಕೂಡ ಆ ಸಭೆಯಲ್ಲಿ ತೆಗೆದುಕೊಂಡಿರ್ತಕ್ಕಂಥದ್ದು. ಅದರಂತೆ ತುಂಗಭದ್ರಾ ಜಲಾಶಯದ ಬಲದಂಡೆ ಕೆಳಮಟ್ಟದ ಕಾಲುವೆಗಳಿಗೆ ನೀರು ಕೂಡ ಹರಿಸಲಾಗುತ್ತದೆ. ಆದರೆ 1800 ಕ್ಯೂಸೆಕ್ ಸಾಮರ್ಥ್ಯದ ಕೆಳಮಟ್ಟದ ಕಾಲುವೆಗೆ ರಾಜ್ಯದ ಕೋಟದಡಿ ಕೇವಲ 650 ಕ್ಯೂಸೆಕ್ಸ್ ಮಾತ್ರ ಹರಿಸಲಾಗುತ್ತದೆ. ಆಂಧ್ರ ಕೋಟದಡಿ 850 ಕ್ಯೂಸೆಕ್ಸ್ ಅನ್ನ ಸದ್ಯ ತಡೆ ಹಿಡಿಯಲಾಗಿದೆ. ಅದರ ಜೊತೆಗೆ ಆವಿಯಾಗುವ ಸುಮಾರು 300 ಕ್ಯೂಸೆಕ್ ಸೇರಿ ಒಟ್ಟು 1800 ಕ್ಯೂಸೆಕ್ಸ್ ನೀರು ಹರಿಸಿದಾಗ ಮಾತ್ರ ಏನು ಬಳ್ಳಾರಿ ಭಾಗದ ಏನು ಈ ಕೆಳ ಹಂತದ ರೈತರು ಕೃಷಿ ಚಟುವಟಿಕೆಗೆ ನೀರು ಒದಗಿಸುವ ಉಪ ಕಾಲುವೆಗಳಿಗೆ ನೀರು ಒಂದು ರೀತಿಯಲ್ಲಿ ಹರಿಯಲಿದೆ ಅಂತಾನೆ ಹೇಳಲಾಗ್ತಿದೆ. ಇಲ್ಲದಿದ್ದರೆ ಉಪ ಕಾಲುವೆಗಳಿಗೆ ನೀರು ಹತ್ತುವುದಿಲ್ಲ. ಸದ್ಯ ಈಗ ಕೆಳಮಟ್ಟದ ಕಾಲುವೆಗಳಿಗೆ ರಾಜ್ಯದ ಕೋಟದಡಿ ಕೇವಲ 650 ಕ್ಯೂಸೆಕ್ ಮಾತ್ರ ಹರಿಸುವುದರಿಂದ ಜಿಲ್ಲೆಯ ಕೆಳಮಟ್ಟದ ಕಾಲುವೆ ವ್ಯಾಪ್ತಿಯ ರೈತರಿಗೆ ಕೃಷಿ ಚಟುವಟಿಕೆಗಳು ನೀರು ಸಿಗದಂತಾಗಿರ್ತಕ್ಕಂಥದ್ದು. ಅದರಲ್ಲೂ ಗಡಿ ಭಾಗದ ರೈತರಿಗೆ ಮತ್ತಷ್ಟು ಸಮಸ್ಯೆ ಆಗಿದೆ ಅಂತ ರೈತರು ಕೂಡ ಒಂದು ರೀತಿಯಲ್ಲಿ ಆತಂಕವನ್ನ ಕೂಡ ವ್ಯಕ್ತಪಡಿಸುತ್ತಿದ್ದಾರೆ. ವಸಂತ, ವೀರೇಶ್ ನಾಯಕ್, ಈಗ ನಿನ್ನೆ ನಾವು ಗಮನಿಸ್ತಿದ್ವಿ ದಕ್ಷಿಣ ಭಾರತದ ಮುಖ್ಯಮಂತ್ರಿಗಳ ಒಂದು ಸಭೆ, ಮಹತ್ವದ ಸಭೆ ನಡೀತು ಚೆನ್ನೈಯಲ್ಲಿ, ಅಂದರೆ ನೋಡಿ ತಮಿಳುನಾಡಲ್ಲಿ. ಅಂದರೆ ಆ ಒಂದು ಸಭೆಯಲ್ಲಿ ಬಹುಶಃ ಮುಖ್ಯಮಂತ್ರಿಗಳು ಈ ನದಿ ನೀರು ವಿಚಾರದಲ್ಲಿ ಬಳ್ಳಾರಿ ಭಾಗದಲ್ಲಿ ಈ ನದಿ ನೀರು ಹಂಚಿಕೆ ವಿಚಾರ ಏನಾಗಿದೆ, ಸೊ ಇದ್ರ ಬಗ್ಗೆ ಬಹುಶಃ ಪ್ರಸ್ತಾಪ ಏನಾದರೂ ಮಾಡಿದ್ದಿದ್ರೆ ಸೊ ಆ ಸಮಸ್ಯೆಯನ್ನು ಬಗೆಹರಿಸುವಂಥ ಸಾಧ್ಯತೆ ಇತ್ತು ಅಂತ ಅನ್ಸುತ್ತೆ ಆಂಧ್ರ CM ಜೊತೆ. ಖಂಡಿತ ವಸಂತ್, ಏನು ರಾಜ್ಯದಲ್ಲಿ ಕೇವಲ ಕಾವೇರಿ ಜಲವಿವಾದ ಮಾತ್ರವಲ್ಲದೆ ಕರ್ನಾಟಕದ ಪ್ರಮುಖ ಜಲಾಶಯಗಳಲ್ಲಿ ಒಂದಾಗಿರ್ತಕ್ಕಂಥ ತುಂಗಭದ್ರಾ ಜಲಾಶಯವು ಕೂಡ ವರ್ಷದಿಂದ ವರ್ಷಕ್ಕೆ ಆಂಧ್ರದೊಂದಿಗೆ ಕ್ಯಾಚೆ ತೆಗೆಯುವ ಒಂದು ಸಮಸ್ಯೆ ಕೂಡ ಉಂಟಾಗಿರ್ತಕ್ಕಂಥದ್ದು. ಅಂದ್ರೆ ಪ್ರತಿ ವರ್ಷನೂ ಕೂಡ ಆಂಧ್ರದೊಂದಿಗೆ ರಾಜ್ಯದ ರೈತರು ಒಂದು ರೀತಿಯಲ್ಲಿ ಸಂಘರ್ಷಕ್ಕೆ ಇಳಿಸಿದ್ದಾರೆ ಅಂತಾನೆ ಹೇಳ್ಬೋದು. ನಿನ್ನೆ ನಡೆದಿರ್ತಕ್ಕಂಥ ಏನು ಈ ಒಂದು ದಕ್ಷಿಣ ಭಾರತದ ಮುಖ್ಯಮಂತ್ರಿಗಳ ಸಭೆಯಲ್ಲಿ ತುಂಗಭದ್ರಾ ಜಲಾಶಯ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಚರ್ಚೆ ಆಗಿರುವುದಿಲ್ಲ. ಅಂದ್ರೆ ಉತ್ತರ ಕರ್ನಾಟಕದ ಪ್ರಮುಖ ಜಲಾಶಯ ಆಗಿರ್ತಕ್ಕಂಥ ತುಂಗಭದ್ರಾ ಜಲಾಶಯವು ಕೂಡ ಕಳೆದ ವರ್ಷ ಅಂದ್ರೆ ಹೊಸ ಕ್ರಸ್ಟ್ ಗೇಟ್ ಅಳವಡಿಸಿ ನಂತರ ಅಪಾರ ಪ್ರಮಾಣದ ನೀರನ್ನು ಕೂಡ ಸಂಗ್ರಹಿಸಿಕೊಂಡಿರ್ತಕ್ಕಂಥದ್ದು. ಅಲ್ಲ ವೀರೇಶ್ ನಾಯಕ್, ಬಹುಶಃ ಇದು ಮುಖ್ಯಮಂತ್ರಿಗಳಿಗೆ ಗೊತ್ತೇ ಇಲ್ವಾ, ಮುಖ್ಯಮಂತ್ರಿಗಳ ಗಮನಕ್ಕೆ ತಂದೇ ಇಲ್ವಾ ಅಂತ ಈ ಸಮಸ್ಯೆಯನ್ನ? ಖಂಡಿತ ವಸಂತ, ಈ ಸಂಬಂಧ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ನಾಗೇಂದ್ರ ಅವರು ಕೂಡ ಖುದ್ದು ಒಂದು ನೀರಾವರಿ ಸಲಹಾ ಸಮಿತಿಯಲ್ಲಿ ಭಾಗವಹಿಸಿ
ಜೊತೆಗೆ ರೈತರಿಗೆ ಏನೆಲ್ಲ ಸಮಸ್ಯೆಗಳಾಗಿರ್ತಕ್ಕಂಥ ವಿಚಾರಗಳನ್ನ ಖುದ್ದು ನೀರಾವರಿ ಸಚಿವರಿಗೆ ಜೊತೆಗೆ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ಗಮನಕ್ಕೆ ತಂದಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಆಂಧ್ರದ ಮುಖ್ಯಮಂತ್ರಿಗಳಿಗೆ ಚಂದ್ರಬಾಬು ನಾಯ್ಡು ಜೊತೆ ಮಾತನಾಡಿ ಈ ಸಮಸ್ಯೆಯನ್ನು ಆದಷ್ಟು ಬೇಗ ಇತ್ಯರ್ಥ ಮಾಡುವ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಇರ್ತಕ್ಕಂಥದ್ದ ಮಾತನ್ನ ಕೂಡ ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವ ನಾಗೇಂದ್ರ ಅವರು ಕೂಡ ನೀಡಿರ್ತಕ್ಕಂಥದ್ದು. ಈಗಾಗಲೇ ಒಂದು ಸುತ್ತಿನ ಮಾತುಕತೆ ನಡೆಸಿದ್ದು ಈಗಾಗಲೇ 1050 ಕ್ಯೂಸೆಕ್ ನೀರನ್ನ ಕೂಡ ಈಗಾಗಲೇ ಕಾಲುವೆಗಳಿಗೆ ಬಿಡುಗಡೆ ಮಾಡಿ ಒಂದ್ ರೀತಿಯಲ್ಲಿ ಈ ಬಳ್ಳಾರಿ ಭಾಗದ ರೈತರಿಗೆ ಒಂದು ಸಂತಸವನ್ನ ಉಂಟು ಮಾಡಿದೆ. ಒಟ್ಟಾರೆಯಾಗಿ 1800 ಕ್ಯೂಸೆಕ್ ಹರಿಸಿದ್ರೆ ಮಾತ್ರ ಈ ಭಾಗದ ಉಪ ಕಾಲುವೆಗಳಿಗೆ ನೀರು ಹರಿಯಲು ಸಾಧ್ಯತೆ ಹೆಚ್ಚಾಗಿರುತ್ತದೆ. ವಸಂತ, ಅಲ್ಲ, ಎಂಥ ವಿಪರ್ಯಾಸ ಅಂತಂದ್ರೆ ವೀರೇಶ್ ನಾಯಕ್, ಇದು ಒಂದು ರೀತಿ ಈ ದೀಪದ ಕೆಳಗೆ ಕತ್ತಲು ಅಂತಾರಲ್ಲ ಹಾಗೆ ಅಂತ ಅನ್ಸುತ್ತೆ. ಪಕ್ಕದಲ್ಲೇ ತುಂಗಭದ್ರಾ ಜಲಾಶಯ ಇದೆ, ಆದರೆ ಅಲ್ಲಿರುವಂಥ ರೈತರಿಗೆ ಅದು ಕೊನೆಯ ಭಾಗಕ್ಕೆ ಉಪಕಾಲುವೆಗಳ ಮೂಲಕ ಹರಿದು ಹೋಗುವಂಥ ನೀರಿನ ಹರಿವಿನ ಪ್ರಮಾಣವೇ ಕಡಿಮೆ ಆಗುತ್ತೆ ಅಂತಂದರೆ, ಅಲ್ಲಿ ಜಲಾಶಯ ಇದ್ದು ನೀರಿದ್ದು ಕೂಡ ನೀರು ಸಿಗೋದಿಲ್ಲ ಅಂತಂದರೆ ಎಂಥ ವಿಪರ್ಯಾಸ ಅಲ್ವಾ ವೀರೇಶ್? ಖಂಡಿತ ವಸಂತ, ಅಂದ್ರೆ ಈಗಾಗಲೇ ಕೆಳಮಟ್ಟದ ಕಾಲುವೆಗೆ ರಾಜ್ಯದ ಕೋಟಾಡಿಗೆ 650 ಕ್ಯೂಸೆಕ್ ನೀರು ಹರಿಸಿದ್ರು ಕೂಡ ಅಂದ್ರೆ ಜಿಲ್ಲೆಯ ರೈತರು ಸಮಸ್ಯೆಯನ್ನ ಕೂಡ ಎದುರಿಸ್ತಕ್ಕಂಥದ್ದು. ಈಗಾಗಲೇ ಸಚಿವ ನಾಗೇಂದ್ರ ಅವರು ಕೂಡ ಒಂದು ಟಿಬಿ ಡ್ಯಾಂ ಆಡಳಿತ ಮಂಡಳಿ ಅಧಿಕಾರಿಗಳಿಗೆ ದೂರವಾಣಿ ಕೂಡ ಕರೆ ಮಾತನಾಡಿ ರಾಜ್ಯದ ಕೋಟದಲ್ಲಿ ಬಿಡ್ತಕ್ಕಂಥ 650 ಕ್ಯೂಸೆಕ್ ಒಂದಿಗೆ ಹೆಚ್ಚುವರಿಯಾಗಿ 300 ಕ್ಯೂಸೆಕ್ ನೀರು ಸೇರಿ ಒಟ್ಟು 1500 ಕ್ಯೂಸೆಕ್ ನೀರು ಹರಿಸುವಂತೆ ಈಗಾಗಲೇ ಸೂಚಿಸಿದ್ದಾರೆ. ಇದರ ಜೊತೆಗೆ ಉಪ ಕಾಲುವೆಗಳಿಗೆ ನೀರು ಹರಿಯಲಿದ್ದು ರೈತರ ಚಟುವಟಿಕೆಗಳಿಗೆ ನೀರು ಸಿಗುವ ಸಾಧ್ಯತೆ ಕೂಡ ಹೆಚ್ಚಿದೆ. ವಸಂತ, ಅಲ್ಲ ವೀರೇಶ್, ಈಗ ಬಿ ನಾಗೇಂದ್ರ ಅವರೇ ತಮ್ಮ ಸ್ಥಾನ ಉಳಿಸ್ಕೊಂಡ್ರೆ ಸಾಕಪ್ಪ ಅಂತ ಹೆಣಗಾಡ್ತಿದ್ದಾರೆ. ಹೀಗಿರುವಾಗ ಅವರು ಈ ಸಮಸ್ಯೆಯನ್ನ ಬಗೆಹರಿಸುವಂತ ಒಂದು ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿದ್ದಾರೆ ಅಂತ ಅನ್ಸುತ್ತಾ? ಮಾಡಿದ್ದಿದ್ರೆ ರೈತರು ಈ ಹೋರಾಟಕ್ಕೆ ಇಳಿತಿರಲ್ಲ ಅಂತ ಅನ್ಸುತ್ತಪ್ಪ. ಖಂಡಿತ ವಸಂತ, ನಾಗೇಂದ್ರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ನೇಮಕವಾದ ತಕ್ಷಣವೇ ಈಗಾಗಲೇ ಜಿಲ್ಲೆಯಾದ್ಯಂತ ರೈತರ ಸಮಸ್ಯೆಗಳಿಗೆ ಒಂದು ರೀತಿಯಲ್ಲಿ ಕಿವಿ ಕೊಟ್ಟು ಅವರನ್ನ ಪರಿಹರಿಸುವಂತ ಒಂದು ಕೆಲಸವನ್ನ ಕೂಡ ಈಗಾಗಲೇ ಮಾಡ್ತಿರ್ತಕ್ಕಂಥದ್ದು. ಅಂದ್ರೆ ಈ ಪ್ರಮುಖವಾಗಿ ತುಂಗಭದ್ರಾ ಜಲಾಶಯ ಸಮೀಪವಿದ್ರೂ ಕೂಡ ಬಳ್ಳಾರಿ ಭಾಗದ ರೈತರಿಗೆ ಒಂದ್ ರೀತಿಯಲ್ಲಿ ದೊಡ್ಡ ಸಂಕಷ್ಟ ಕಂಡುಬಿಡ್ತಕ್ಕಂಥದ್ದು. ಈಗಾಗಲೇ ಏನು ಆಂಧ್ರದ ಪಾಲಿನ 850 ಕ್ಯೂಸೆಕ್ ನೀರು ಪಡೆದರೆ ಮಾತ್ರ ಬಳ್ಳಾರಿ ಜಿಲ್ಲೆಯ ರೈತರು ಒಂದ್ ರೀತಿಯಲ್ಲಿ ತಮ್ಮ ಭತ್ತ ಬೆಳೆಗಳಿಗೆ ನೀರು ಹಂಚಿಕೊಳ್ಳಲು ಸಾಧ್ಯತೆ ಹೆಚ್ಚಾಗಿರುತ್ತದೆ. ಹಾಗಾಗಿ ಆಂಧ್ರದ ನೀರಾವರಿ ಸಚಿವರು ಮೊನ್ನೆ ಕೂಡ ವಿಜಯವಾಡದಲ್ಲಿ ಒಂದು ಸಭೆಯನ್ನ ಮಾಡಿ ಏನು ಆಂಧ್ರ ಭಾಗದಲ್ಲಿರ್ತಕ್ಕಂಥ ಕರ್ನೂಲು ಮತ್ತು ಅನಂತಪುರ ಜಿಲ್ಲಾ ಸೇರಿದಂತೆ ವಿವಿಧೆಡೆ ರೈತರಿಗೆ ನೀರು ಬೇಕಾಗಿದೆ ಅಂತ ಹೇಳ್ಬಿಟ್ಟು ಒಂದು ಸಲಹಾ ಸಮಿತಿಯಲ್ಲಿ ಕೂಡ ಒಂದು ಮಾಹಿತಿಯನ್ನು ಪಡೆದು ಒಂದು ರೀತಿಯಲ್ಲಿ ಶಿಫಾರಸನ್ನ ಆಂಧ್ರದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಚಂದ್ರಬಾಬು ನಾಯ್ಡು ಅವರಿಗೆ ಮಾಹಿತಿ ನೀಡಿದ್ದಾರೆ. ಸದ್ಯದಲ್ಲೇ ಚಂದ್ರಬಾಬು ನಾಯ್ಡು ಅವರು ಚರ್ಚಿಸಿ ಆಂಧ್ರಕ್ಕೆ ಬೇಕಾಗಿರ್ತಕ್ಕಂಥ 850 ಕ್ಯೂಸೆಕ್ ಅನ್ನ ನೀರು ಹರಿಸುವ ಕುರಿತು ಯಾವ ತೀರ್ಮಾನ ಕೈಗೊಳ್ಳಿರ್ತಕ್ಕಂಥದ್ದು ಕಾದು ನೋಡಬೇಕಾಗಿದೆ. ವಸಂತ, ಈಗ ವೀರೇಶ್ ನಾಯ್ಕ್, ಅಲ್ಲಿರುವಂಥ ರೈತರನ್ನ ಮಾತಾಡ್ಸಿದ್ರ, ಏನ್ ಹೇಳ್ತಾರೆ ರೈತರು? ವೀರೇಶ್, ನನ್ನ ಧ್ವನಿ ಕೇಳಿಸ್ತಿದ್ರೆ ನೀವು ಆ ಭಾಗದ ರೈತರು ಇವತ್ತೇನು ಪರಿತಪಿಸ್ತಾ ಇದ್ದಾರೆ, ಬೆಳೆಗಳಿಗೆ ನೀರು ಸಿಗ್ತಾ ಇಲ್ಲ ಅಂತ, ಅವ್ರನ್ನ ಯಾರನ್ನಾದ್ರೂ ಮಾತಾಡ್ಸಿದ್ರ? ರೈತರು ಏನು ಹೇಳ್ತಾರೆ? ಓಕೆ, ಬಹುಶಃ ಲೈನ್ ಕಟ್ಟಾಯಿತು ಅಂತ ಅನಿಸುತ್ತೆ. ಥ್ಯಾಂಕ್ ಯು ವೀರೇಶ್ ನಾಯ್ಕ್ ತಮ್ಮ ಮಾಹಿತಿಗಾಗಿ. ಇದು ಬಳ್ಳಾರಿ ಭಾಗದಲ್ಲಿ ಅಲ್ಲಿನ ರೈತರ ಒಂದು ಹತಾಶೆ ಅಥವಾ ಅವರ ಬವಣೆ ಹೇಗಿದೆ ಅನ್ನುವಂಥದ್ದು ನಾವು ನೋಡ್ತಿದ್ದೀವಿ. ನೀರಿಗಿಳಿದು ತುಂಗಭದ್ರಾ ಜಲಾಶಯದ ನೀರಿಗಿಳಿದು ಅಲ್ಲಿ ಪ್ರೊಟೆಸ್ಟ್ ಮಾಡ್ತಾರೆ. ಕರ್ನಾಟಕದ ರೈತರಿಗೆ ಅನ್ಯಾಯವಾಗ್ತಾ ಇದೆ ಅನ್ನೋದು ಅವರ ಒಂದು ಮಾತು. ಈ ಬಗ್ಗೆ ತಮಗಾಗ್ತಾ ಇರುವಂಥ ತೊಂದರೆಗಳ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹೇಳಿದ್ದೀವಿ, ಅವ್ರ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡಿದ್ದೀವಿ. ಅವರು ಸೂಕ್ತವಾಗಿ ಸ್ಪಂದಿಸಿದ್ದಾರೆ ಮತ್ತು ಈ ಸಂಬಂಧ ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಬಿ ನಾಗೇಂದ್ರ ಅವರು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದುದು. ಮತ್ತು ರೈತರ ಸಮಸ್ಯೆ ಸಹಜವಾಗಿಯೇ, ಯಾಕೆಂದರೆ ರೈತರಿಗೆ ಬೆಳೆದಂಥ ಬೆಳೆಗೆ ಸಮರ್ಪಕವಾದ ನೀರು ಸಿಗಲ್ಲ ಅಂತಂದರೆ ಬೆಳೆದಂಥ ಬೆಳೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ಒಣಗಿ ಹೋಗುತ್ತೆ. ಮೊದಲೇ ಬರ ಬಳ್ಳಾರಿ ಭಾಗದಲ್ಲಿ. ರೈತ ಮುಖಂಡ ಪುರುಷೋತ್ತಮ್ ಗೌಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಮಾತಾಡ್ಸೋಣ. ನಮಸ್ತೆ ಪುರುಷೋತ್ತಮ್ ಗೌಡ ಅವರೇ. ಸರ್ ನಮಸ್ಕಾರ ಸರ್. ಸರ್, ಬಳ್ಳಾರಿ ಭಾಗದಲ್ಲಿ ಮೊದಲೇ ಬರ ಇದೆ, ಮಳೆ ಕೂಡ ಸರಿಯಾಗಿ ಆಗಿಲ್ಲ ಈ ಬಾರಿ. ಇದರ ನಡುವೆ ನೀರಿನ ತತ್ವಾರ ಈ ಕೃಷಿಗೆ ಮತ್ತು ಕುಡಿಯೋದಕ್ಕೆ ಜನ ಜಾನುವಾರುಗಳಿಗೆ ಯಾವ ರೀತಿ ಎದುರಾಗಿದೆ ಸರ್ ಆ ಭಾಗದಲ್ಲಿ? ಸರ್, ಈಗ ಈ ಬೇಸಿಗೆ ಬೆಳೆ ಹಿಂದಿನ ವರ್ಷ ಬೇಸಿಗೆ ಬೆಳೆಗೆ ನೀರು ಕೊಡ್ಬೇಕಾಯ್ತು ಸರ್ ತುಂಗಭದ್ರಾ ಡ್ಯಾಮ್ಲಿಂದ.
ಅದು ಜಲಾಶಯದಲ್ಲಿ ನೂತನ ಗೇಟ್ಗಳು ಅಳವಡಿಸ್ತೀವಿ ಅಂತಕ್ಕಂಥ ವಿಚಾರದ ಮೇಲೆಗೆ ಸಂಪೂರ್ಣವಾಗಿ ಅದನ್ನ ನೀರು ಬೇಡ ಅಂತಂದು ಹೇಳಿದ್ರು ಸರ್. ನಿಮಗೆ 50 ವರ್ಷದ ಭದ್ರತೆ ಇರ್ತತೆ, ನೀವು ದಯವಿಟ್ಟು ಒಂದು ಬೆಳೆ ಬಿಟ್ಬಿಡ್ರಿ ಅಂದ್ರೆ ನಾವು ರೈತರೆಲ್ಲ ಬಿಟ್ಬಿಟ್ಟಿವಿ ಸರ್. ಓಕೆ, ಯಾರು ಹೇಳಿದ್ದಾಗಂತ? ಇದು ಒಂದೇ ಆದ್ರೆ ಸರ್ ಈ ವರ್ಷ ಏನಾಯ್ತು ಸರ್, ಯಾರು ಹೇಳಿದ್ದಾಗಂತ? ಮಳೆ ಆಶ್ರಿತ ಭೂಮಿಗಳಿಗೆ ಬಿತ್ತನೆ ಇಲ್ಲ ಸರ್ ಈ ವರ್ಷ. ಈ ಮಳೆ ಈ ಬರಗಾಲಕ್ಕೆ ಈಡಾಗ್ಬಿಟ್ಟಿವಲ್ಲ ಸರ್, ಇದು ಬಿತ್ತಿದ ಬೆಳೆಗೂ ಕೂಡ ಒಣಗಿಬಿಟ್ಟವ್ ಸರ್ ಎಲ್ಲ. ಇದು ಒಂದ್ ಕಡೆ ಆದ್ರೆ ಸರ್, ಈ ತುಂಗಭದ್ರಾ ಡ್ಯಾಮ್ ಇಂದು ಈ ತಿಂಗಳ 11ನೇ ತಾರೀಕು ಮೀಟಿಂಗ್ ನಡೀತಿ ಸರ್. ಮೀಟಿಂಗ್ ಅಲ್ಲಿ ಈ ಕುಡಿಯಕ್ಕೆ ಮಾತ್ರ ನೀರಂತ ಸೀಮಿತ ಅಂದ್ರೆ ಸರ್ ನಾವು ಹಂಗ ಆಗಕ್ಕಲ್ಲ. ದಯವಿಟ್ಟು ರೈತರೆಲ್ಲ ಅನ್ಯಾಯ ಆಗ್ತವೆ. ನಮಗೆ ಭತ್ತ ಸಸಿಗಳೆಲ್ಲ 60 ಆಗ್ಯಾವ, ಇವತ್ತು ಮೆಣಸಿನ ಸಸಿ 60 ಆಗ್ಯಾವ, ಸಸಿ ಕೆಟ್ಟೋಗುತ್ತೆ, ಬಿತ್ತದ ಕೆಡುತ್ತೆ. ನೀವ್ ಏನೇ ಮಾಡಿ ದಯವಿಟ್ಟು ನೀರು ಕೊಡ್ಬೇಕಂತ ವಿಚಾರ ಮಾಡಿದ್ರೆ ಲಾಸ್ಟ್ಗೆ 90 ದಿನ ನೀರು ಕೊಡ್ತು ಅಂದ್ರೆ ಸರ್ ಕೊಡ್ರಿ 90 ದಿನ. ಒಂದ್ ವೇಳೆ ಮಳೆ ಮತ್ತೆ ಡ್ಯಾಮ್ನ ನೀರು ಬಂದ್ರೆ ಇನ್ನೂ ಎಕ್ಸಸ್ 10 ದಿನ 150 ದಿನ 120 ದಿನ ಮಾಡ್ರಂತ ಕೂಡ ರಿಕ್ವೆಸ್ಟ್ ಮಾಡಿದ್ವಿ. ಅಲ್ಲ, ಇದು ಅಧಿಕಾರಿಗಳು ಹೇಳಿದ್ದ ಸರ್? ಇಲ್ಲ, ನಾನು ಮೀಟಿಂಗ್ ಅಟೆಂಡ್ ಆಗಿದ್ದೀನಿ ಸರ್. ICC ಮೀಟಿಂಗ್ನಾಗ ಇದು ಶಿವರಾಜ್ ತಂಗಡಿಗೆ ಸಾಹೇಬರ ಅಧ್ಯಕ್ಷರು ಸರ್. ಇದರಲ್ಲಿ ಆ ಸಭೆಯಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಸಂಸದರ ಮಂತ್ರಿಗಳು ಎಲ್ಲರ ನಡುವೆ ನಡೆಯುವಂತ ಸಭೆ ಸರ್ ಇದು. ಈ ಸಭೆ ಅಂದ್ರೆ ನೀರಾವರಿ ಸಲಹಾ ಸಮಿತಿ ಸಭೆ ಸರ್ ತುಂಗಭದ್ರಾ. ಇದರಲ್ಲಿ ಇನ್ನೊಂದು ಏನು ನಮಗೆ ಪ್ರಾಬ್ಲಮ್ ಆಯಿತು ಸರ್, ನಮ್ದು ಆಂಧ್ರ ಕರ್ನಾಟಕ ತೆಲಂಗಾಣ ಜಂಟಿ ಸರ್. ಈ ಜಂಟಿಯಲ್ಲಿ ಏನಾಯ್ತು ಸರ್, ಇವಾಗ ಆಂಧ್ರ ನೀರು ಸಿಗುತ್ತಲ್ಲ, ಈ ಎಡದಂಡೆಗೆ ರಾಯಚೂರು ಕೊಪ್ಪಳಕ್ಕೆ ಅವರು ಸಪರೇಟ್ ಕರ್ನಾಟಕ. ಈಗ ಆ ಭಾಗಕ್ಕೆ ತಮ್ಮ ನೀರು ತಗೊಂಡಿದ್ದಾರೆ ಸರ್, ಬಟ್ ಅವ್ರದ್ದು ಸಫಿಷಿಯಂಟ್ ಆಗೋಲ್ಲ ಸರ್ ನೀರು. ಅಂದ್ರೆ ಅವ್ರು ಫುಲ್ ತಗೊಂಡ್ರು ಕೂಡ ಇನ್ನ, ಯಾಕಂದ್ರೆ ಮಳೆ ಇಲ್ಲಲ್ಲ ಸರ್, ಎಲ್ಲ ಅದು ಬರಗಾಲಕ್ಕೀಡಾಗಿ ಭೂಮಿಗಳೆಲ್ಲ ಒಣಗಿಬಿಟ್ಟವ್ ಸರ್, ನೀರು ಜಲ್ದಿ ಖಾಲಿ ಹೋಗಲು. ಈ ಕಡೆ ಆಂಧ್ರ ಕರ್ನಾಟಕ ಜಂಟಿರಲ್ಲಿ ಏನಾಗಿದೆ ಸರ್, ಆಂಧ್ರದವ್ರು ಶೇರ್ ತಗೊಂಡ್ಲಾರ್ದಂಗ ನಮಗೆ ತೊಂದರೆ ಆಗ್ಬಿಡುತ್ತೆ. ಈಗ ಮೊನ್ನೆ 3 ದಿನ ಕೆಳಗೆ ಆಂಧ್ರದಲ್ಲಿ ಮೀಟಿಂಗ್ ಆಗಿದೆ ಸರ್, ವಿಜಯವಾಡದಲ್ಲಿ ಮೀಟಿಂಗ್ ಆಗಿ ಆಂಧ್ರ ಭಾಗದಲ್ಲಿ ಕೂಡ ನಮಗೂ ನೀರು ಬೇಕು, ನಮ್ಮ ಬೆಳೆಗಳು ಒಂದ್ ಬೆಳೆ ಕೊಡ್ರಂತ, ಕರ್ನಾಟಕ ಟೈಪ್ ನಮಗೆ ಕೊಡ್ರಂತ ಕೇಳಿದಾರೆ. ಇದು ನಮ್ಮ ಜಲಾಶಯ ನಿರ್ಮಾಣದಾಗ 1953 ಸರಿ, ನಮ್ಮ ಕಾಲೆಗಳು ನಿರ್ಮಾಣ ಮಾಡಿರೋದು ಜಾಯಿಂಟ್ ವಾಟರ್ನಾಗ, ಆಂಧ್ರ ಕರ್ನಾಟಕ ಜಾಯಿಂಟ್ ವಾಟರ್ಗೆ ಡಿಸೈನ್ ಮಾಡಿ ನಿರ್ಮಾಣ ಮಾಡಿಬಿಟ್ರ ಸರ್. ಈಗ ನಮ್ದು ಬರೀ ನಮ್ದು ಕರ್ನಾಟಕ ಸೇರ್ತಾ ಅಂದ್ರೆ ನಮ್ಗೆ ಒಂದ್ ಮೋರಿಗೆ ಒಂದ್ ಮೋರಿ ನೀರು ಇರುವಲು ಗಲಾಟೆಗಳು ಆಗ್ತದೆ ಸರ್ ರೈತರ ಮಧ್ಯೆ. ಹಿಂಗಾಗಿ ನಮ್ಗೆ ರೈತರಿಗೆ ನಾವು ರಿಕ್ವೆಸ್ಟ್ ಮಾಡಿದೇನು ಸರ್, ನಮ್ಮ ಸರ್ಕಾರನೋ ಅವ್ರ ಸರ್ಕಾರನೋ ದಯವಿಟ್ಟು ಈ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಆಂಧ್ರ ಜೊತೆ ಮುಖ್ಯಮಂತ್ರಿ ಜೊತೆ ಮಾತನಾಡಿ ಬೇಗನೆ ನಮ್ಗೆ ಅವ್ರು ಶೇರ್ ತಗೊಂಬಕ್ಕೆ ಅನುಕೂಲ ಮಾಡಿಕೊಡ್ರಿ ಅಂತ ರಿಕ್ವೆಸ್ಟ್ ಮಾಡ್ತೀವಿ. ಈಗ ನಿನ್ನೆ ದಕ್ಷಿಣ ಭಾರತದ ಮುಖ್ಯಮಂತ್ರಿಗಳ ಸಭೆ ನಡೀತು, ಬಹುಶಃ ಅಲ್ಲೇನಾದ್ರೂ ಚರ್ಚೆ ಆಗಿರ್ಬೋದಾ ಈ ವಿಚಾರ? ಅಲ್ಲೇನ ಆಂಧ್ರ ಮುಖ್ಯಮಂತ್ರಿಗಳ ಜೊತೆ ಏನಾದ್ರೂ ಚರ್ಚೆ ಮಾಡಿರ್ಬಹುದಾ ಅಂತ ಸಿಎಂ ಸರ್? ಯಾಕಂದ್ರೆ ಮೊನ್ನೆ ನಮ್ಮ ಕಂಪ್ಲಿ ಶಾಸಕರು ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದ್ದಾರೆ ಸರ್. ಈ ವಿಷಯ ಎತ್ತಿದಾಗ ಚಲುವರಾಯಸ್ವಾಮಿ ನೀರಾವರಿ ಜಲಸಂಪನ್ಮೂಲ ಸಚಿವರು ಇಲ್ಲ ನಮ್ಮ ಇರಿಗೇಷನ್ ಮಿನಿಸ್ಟರ್ ನಮ್ಮ ಮುಖ್ಯಮಂತ್ರಿ ಜೊತೆ ಮಾತಾಡಿಸು ಅಂತಂದೇಳಿ ಸದನದಲ್ಲಿ ಮಾತು ಕೊಟ್ರ ಸರ್. ಹಂಗೇನಾದ್ರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಆಂಧ್ರ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿರ್ಬೋದು ಅನ್ನೋದು ಒಂದು ಭರವಸೆ ಇದೆ ಸರ್ ನಮ್ಮಲ್ಲಿ. ಜೊತೆಯಲ್ಲಿ ಏನೋ ಸರ್, ಇವತ್ತಿಂದ ಬೆಳಗ್ಗಿಂದ ಪ್ರಯತ್ನ ಮಾಡ್ತಿದ್ವಿ ಸರ್. ಅಲ್ಲಿ ನಿಮ್ಮ ಸಭೆ ನಡೆದತ್ತೆ, ಇರಿಗೇಷನ್ ಮಿನಿಸ್ಟರ್ ಹತ್ರ ಒಪ್ಪಿಗೆ ಆಗಿದೆ, ದಯವಿಟ್ಟು ಮುಖ್ಯಮಂತ್ರಿಗಳ ಜೊತೆ ಒಮ್ಮತ ಅಭಿಪ್ರಾಯ ಪಡೆದು ಬೇಗನೆ ನೀವು ಇಂಡಿಯನ್ ತಗೊಳ್ರಿ ರಿಕ್ವೆಸ್ಟ್ ಅಂತಾರೆ, ಅವ್ರನ್ನ ರಿಕ್ವೆಸ್ಟ್ ಮಾಡಕ್ ಹಚ್ಚಿವಿ ಸರ್ ನಾವು ಬೆಳಗ್ಗಿಂದ. ಆಮೇಲೆ ಅದು ಸರ್ ಕಾನೂನಾತ್ಮಕವಾಗಿ ಆಂಧ್ರ ತಾಂಡ ಕರ್ನಾಟಕ ತಗೊಳ್ಳೇಬೇಕು ಸರ್, ಕರ್ನಾಟಕ ತಾಂಡ ಆಂಧ್ರ ತಗೋಬೇಕು ಸರ್. ಈಗ ನದಿ ನೀರು ಹಂಚಿಕೆಯಲ್ಲಿ ಆಗ ನಿರ್ಧಾರಗಳು ಏನೇನಾಗಿದೆ ಅಂತ ಅನ್ಸುತ್ತೆ ಅಂತಂದ್ರೆ, ರಾಜ್ಯಕ್ಕೆ 650 ಕ್ಯೂಸೆಕ್ ಮತ್ತೆ ಆಂಧ್ರಕ್ಕೆ 850 ಕ್ಯೂಸೆಕ್ ನೀರು ಹರಿಬಿಡುದು ಅಂತನಾ? ಏನು ನಿರ್ಧಾರ ಆಗಿದೆ? ಇದು ತುಂಗಭದ್ರಾ ಬಲದಂಡೆ ಕೆಳಮಟ್ಟದ ಕಾಲುವೆ ಸರ್. ಈ ಕೆಳಮಟ್ಟದ ಕಾಲುವೆದಾಗ 650 ಕ್ಯೂಸೆಸ್ ನಮಗೆ, 850 ಕ್ಯೂಸೆಸ್ ಆಂಧ್ರಕ್ಕೆ, ಉಳಿದಂತೆ 300 ಕ್ಯೂಸೆಸ್ ಎವಾಪರೇಷನ್ ಲಾಸ್ ಅಂತ ಕೊಡ್ತಾರೆ ಸರ್. ಈ ಅದರ ಡಿಸೈನ್ ಅದ್ರ ಪ್ರಕಾರ 1800 ಕ್ಯೂಸೆಸ್ ಡಿಸೈನ್ ಆಗಿಬಿಡುತ್ತೆ. ಇದು ನಮ್ಮ ಅವ್ರು ಶೇರ್ ತಾಂಡಿಲ್ಲದಕ್ಕೆ ಏನಾಗ್ಬಿಡ ಸರ್. ಇವಾಗ ನಮ್ಮ ಭಾಗದಾಗ ಎಷ್ಟು ಅನ್ಯಾಯ ಆಗೈತೆ. ಈಗ ಆಂಧ್ರ ಗಡಿ ಭಾಗದಾಗ ಇರ್ತಕ್ಕಂಥ ರೈತರು ಕೂಡ ನಮ್ಮ ನಂಬ್ಕೊಂಡು ಅವ್ರು ಕೂಡ ಹಾಕ್ಕೊಂಡ್ಬಿಟ್ರೆ ಸರ್ ಬೆಳೆ. ಈಗ ಅವ್ರಿಗೆ ಕೂಡ ಲಾಸ್ ಆಗಿದೆ ಸರ್. ಈಗ ಅವ್ರ ಕಡೆ ಕೂಡ ಗದ್ದಲ ಆಗ್ಬಿಡ ಸರ್, ನಮ್ಮ ಬೇಕೇ ಬೇಕು ನೀರು ಅಂತಂದೇಳಿ. ಅಂದ್ರೆ ಸರ್ಕಾರಗಳು ನಮ್ಗೆ ಏನ್ ಅನ್ಸುತ್ತೆ ಸರ್, ಈಗ ಕುಡಿಯೋ ನೀರು ಕರೆಕ್ಟ್ ಸರ್, ಅಂದ್ರೆ ತಿಂಬಕ್ಕೆ ಅನ್ನ ಇಲ್ಲದ್ರೆ ಕುಡಿಯಕ್ಕೆ ಏನ್ ಮಾಡೋದು ಸರ್ ನೀರು ಸರ್? ನಮ್ಗೆ ಈ ಊಟಕ್ಕೆ ಅನ್ನ ಬೇಕಲ್ಲ ಸರ್. ಈ ಬೆಳೆದಿರ್ತಕ್ಕಂಥ ರೈತ ಬೆಳೆ ಬೆಳೆದ್ರೆ ಇವತ್ತಿನ ದಿನ ಸರ್ ರೈತನೂ ಬದುಕ್ತಾನ. ಇದು ಕೂಲಿನ ಕೃಷಿ ಕಾರ್ಮಿಕರಿಗೆ ಕೂಲಿ ಸಿಗ್ತೈತೆ, ಟ್ರ್ಯಾಕ್ಟರ್ಗಳು ಲೋನ್ ತಗೊಂಡಿರ್ತವೆ, ಟ್ರ್ಯಾಕ್ಟರ್ ಕೆಲಸ ಸಿಗ್ತೈತೆ. ಅಂದ್ರೆ ಇವು ಎಲ್ಲವೂ ನಡೆಯೋದು ಇವತ್ತು ಅನ್ನದ್ಲಿದ್ದು ಸರ್. ಅನ್ನ ಕೊಟ್ಟು ನೀರು ಕೊಡ್ರ ಅಂತ ನಾವು ಕೇಳ್ತೀವಿ ಸರ್. ಇವ್ರು ಬರೀ ನೀರು ಕುಡಿಯಕ್ಕೆ ಕೊಟ್ರೆ ಅಡ್ಡದಾಡಿ ಸೊದೋಗ್ಬಿಟ್ಟಿರ್ತಾನೆ ರೈತ. ಈಗ ಜಲಾಶಯದಲ್ಲಿ ಇರುವಂತ ನೀರು ಎಷ್ಟು ಪ್ರಮಾಣದ ನೀರಿದೆ ಸರ್? ಸರ್ 94 TMC ಇವತ್ತು ನೀರಿದೆ. 1 TMC ನೀರು ಬರ್ತಾ ಇದೆ, 11,000 ಕ್ಯೂಸೆಕ್ ಇವತ್ತು ಬರ್ತಾ ಇದೆ ಸರ್. ಇನ್ನು ಉತ್ತಮವಾಗಿರ್ತಕ್ಕಂಥ ಸರ್ ಮಲೆನಾಡು ಭಾಗದಲ್ಲಿ ಎಷ್ಟೇ ಸಣ್ಣ ಪ್ರಮಾಣದಲ್ಲಿ ಬಂದರೂ ನಮ್ಮ ಜಲಾಶಯಕ್ಕಿನ್ನ ಕನಿಷ್ಠ ಒಂದು 15-20 ದಿನದವರೆಗೆ ನಮ್ಗೆ 1 TMC ಕಾಯಂ ಬರುತ್ತೆ ಸರ್. 1 TMC ನಾವು ಖರ್ಚು ಮಾಡ್ತಕ್ಕಂಥದ್ದು ಟೋಟಲ್ ಅರ್ಧ TMC ಸ್ವಲ್ಪ ಮೇಲ್ಪಟ್ಟು ಕಮ್ಮಿ ಮಾಡಿದ್ರು ಕೂಡ ಇನ್ನು ಅದು ಮತ್ತೆ ಉಳ್ಕಂತ ಸರ್ ಡ್ಯಾಮ್ನಾಗ.
ಈಗ ಜಲಾಶಯ ಆಂಧ್ರ ಕರ್ನಾಟಕ ಜಂಟಿ ಇರೋದಕ್ಕ ಸರ್, ದಯವಿಟ್ಟು ನೀವು ಇದು ಇನ್ನೊಂದು ಏನಾಯ್ತು ಸರ್, ಕರ್ನಾಟಕ ಒಂದ್ ವೇಳೆ ಅವ್ರು ತಾಂಡಿಲ್ಲ ಸರ್ ಶೇರ್, ಇಮಿಡಿಯೇಟ್ ನಮ್ಮವರು ಸುಪ್ರೀಂ ಕೋರ್ಟ್ಗೆ ಹೋಗ್ಬಿಡ್ಬೇಕು ಸರ್ ಕರ್ನಾಟಕ ಸರ್ಕಾರ. ಯಾಕಂದ್ರೆ ಲೀಗಲ್ ಐತೆ ಸರ್ ಅದು. 1953ಲಿದ್ದ ನಾವೇನ್ ನೀರು ಪಡ್ಕೊಂಡಿವಲ್ಲ ಸರ್, ಅದು ಬ್ರಿಟಿಷರು ಕಟ್ಟಿರೋ ಸರ್, ಇದು ಬ್ರಿಟಿಷರು ಪ್ಲಾನಿಂಗ್ ಸರ್ ಎಲ್ಲ. ಅವ್ರು ಬಹಳ ಚೆನ್ನಾಗಿ ಮಾಡ್ಯಾರ ಸರ್, ಬ್ರಿಟಿಷರ್ ನಾವು ಇವತ್ತು ನಾವು ನೆನೆಸ್ಕೊಂತು ಸರ್, ಅಷ್ಟು ಚೆನ್ನಾಗಿ ಮಾಡ್ಯಾರ. ನಮ್ಮರಿಗೆ ಮೇಂಟೆನೆನ್ಸ್ ಯಾಕಾಗಲ್ಲ ಸರ್, ಇದು ನಮಗೆ ತೊಂದರೆ ಆಗ್ತೈತಿ ಸರ್. ಅಂದ್ರೆ ನಮ್ಮ ಭಾಗದಾಗಿರೋ ಜನಪ್ರತಿನಿಧಿಗಳು ಪ್ರಯತ್ನ ಮಾಡ್ತಿದ್ದೀರಿ, ಆ ಪ್ರಯತ್ನದ ಜೊತೆಗೆ ಆಂಧ್ರದ್ದು ಪ್ರಯತ್ನ ಮಾಡ್ರಿ. ಯಾಕಂದ್ರೆ ಈ ಜಂಟಿ ಕಾಲುವೆಗಳಾಗ ಈ ರೈತರ ಜೊತೆ ಏನಾಗ್ಬಿಡ ಸರ್ ಪರಿಸ್ಥಿತಿ, ಈಗ ಅವು ನೀರು ನಮ್ಮ ಮುಂದೆ ಅರ್ಧೋತಾವ ಬಿಟ್ಕೊಂಬೇಕಿಲ್ಲ, ಆಮೇಲೆ ನಮ್ಮ ಊರುಗಳ ಮುಂದೆ ಹೋತಾವ, ನಮ್ಮ ಊರುಗಳಿಗೆ ಇರಕ್ಕಲ್ಲ. ಎಲ್ಲೇ ಒಬ್ಬ ರೈತರು ಕಷ್ಟಪಟ್ಟು ಏನೋ ಮತ್ತೆ ಒಂದು ಮೋಟರ್ ಇಟ್ಕೊಂಡೆ ಪೈಪ್ ಇಟ್ಕೊಂಡೆ ಅಂಬರ್ ಎಲ್ಲ ಒಂದ್ 20% ಬ್ಲಾಕ್ ಅಂತಾರೆ, ಇನ್ನು 80% ರೈತರು ಹಾಳಾಗೋತಾರೆ ಸರ್. ಹಂಗಾಗಿ ನಮ್ಮ ರಿಕ್ವೆಸ್ಟ್ ಏನು ಸರ್, ಆಯ್ತು ಆಂಧ್ರ ಕರ್ನಾಟಕ ಜಾಯಿಂಟ್ ಇದೆ ಎಲ್ಲ ಎರಡು ಕಾಲದಾಗ, ಒಂದು ಕಾಲದಾಗ ಮೇಲ್ಮಟ್ಟದ ಕಾಲುವೆ ಎಂಬುದು ಬಲಭಾಗದಾಗ ಮೇಲ್ಮಟ್ಟ ಕಾಲುವೆ ಎಂಬುದಲ್ಲಿ ಅವ್ರಿಗೆ ಸದ್ಯ ಕುಡಿ ನೀರು ತಗೊಂಡ್ರೆ ಸರ್, ಆ ರೈತರ ಸದ್ಯ ಒಂದು ಸೇಫ್ ಆಗಿದೆ ಸರ್, 1-2 ಲಕ್ಷ ಎಕರೆ ಬಳ್ಳಾರಿ. ಬಟ್ ಇನ್ನ 1.5 ಲಕ್ಷ ಎಕರೆ ಈ ಕಡೆಗೆ ಕರ್ನಾಟಕದಾಗ ಇರ್ತಕ್ಕಂಥದ್ದು ಕೆಳಮಟ್ಟದ ಕಾಲುವೆಗೆ ಅನ್ಯಾಯ ಆಗ್ತೈತಿ. ಇದು ಒಂದೆರಡಾದ್ರೆ ನದಿ ಭಾಗದಾಗ ಸರ್, ನದಿ ಕೂಡ ನಮ್ಮ ರೈತರೆಲ್ಲ ರಚಿಕೊಂಡ್ಬಿಟ್ಟಾರ, ಅವರು ತೊಂದರೆ ಅನುಭವಿಸ್ತಿದ್ದಾರೆ. ಓಕೆ, ಈಗ ರೈತರು ಕೊನೆ ಹಂತದಲ್ಲಿ ಅಥವಾ ಕೊನೆ ಭಾಗದಲ್ಲಿರುವಂಥ ರೈತರಿಗೆ ಉಪಕಾಲುವೆಗಳ ಮೂಲಕ ಹರಿದು ಹೋಗುವಂಥ ನೀರು ಆ ಭಾಗದ ರೈತರ ಕೊನೆ ಹಂತದಲ್ಲಿರುವಂಥ ರೈತರ ಜಮೀನುಗಳಿಗೆ ನೀರು ಹತ್ತುತ್ತಾ ಇಲ್ವಂತೆ. ಅಂದ್ರೆ ಹರಿವಿನ ಪ್ರಮಾಣ ಕಡಿಮೆ ಆಗ್ತಾ ಇದೆಯಾ ಹೇಗೆ ಅಂತ ಸರ್? ಈಗ ಅರಿವಿನ ಪ್ರಮಾಣ ಅತ್ಯಂತ ಕಡಿಮೆ ಸರ್ ಅದು. ಈಗ ಅದು ನಮಗೆ ಆಗಕ್ಕಲ್ಲ ಸರ್, ಅದಕ್ಕೆ ನಾವೇನ್ ಮಾಡ್ಬಿಟ್ಟು ಸರ್, ಆಂಧ್ರ ಬಾರ್ಡರ್ನಾಗ ಚಿಂದವಾಳ ಅಂತ ಬರ್ತದೆ ಸರಿ. ಆ ಚಿಂದವಾಳ ಆದ್ಮೇಲೆ ಮತ್ತೆ 50 ಕಿಲೋಮೀಟರ್ ಆಂಧ್ರ ಬರ್ತದೆ. ಈ 50 ಕಿಲೋಮೀಟರ್ ಆದ್ಮೇಲೆ ಮತ್ತೆ ಒಂದು 20 ಕಿಲೋಮೀಟರ್ ಕರ್ನಾಟಕ ಬಂದು ತದನಂತರ ಮತ್ತೆ ಟೋಟಲ್ ಆಂಧ್ರ ಬರ್ತದೆ. ಅದಕ್ಕೆ ನಾವೇನ್ ಮಾಡಿವಿ ಸರ್, ನಮ್ಮ 50 ಕಿಲೋಮೀಟರ್ ಆದ್ಮೇಲೆ ಕರ್ನಾಟಕ ಬಾರ್ಡರ್ನಾಗ ನೀರು ಹೋಗಲ್ಲ ಸರ್. ಅದಕ್ಕಾಗಿ ನಾವೇನ್ ಮಾಡಿದ್ವಿ ಸರ್, ಇವಾಗ ಸಿಂಧವಾಳ ಗ್ರಾಮ ಅಂತ 155 ಕಿಲೋಮೀಟರ್ನೇ ಬರ್ತದೆ. ಆ ರೈತರಿಂದ ನಾವು ಇವತ್ತು ಮಣ್ಣಿನ ಚೀಲ ಹಾಕಿ ಅಡ್ಡ ತಬ್ಬಿಬಿಟ್ಟಿವಿ ಸರ್, ನೀರ್ ಬಿಡೋದಿಲ್ಲ ಸರ್ ಆಂಧ್ರಕ್ಕೆ. ಅವ್ರಿಗೆ ಒಂದೇ ಆಂಧ್ರದೆಲ್ಲ ಬಂದಾರ ಸರ್, ನಾವು ಅಧಿಕಾರಿಗಳು ಬಂದು ಅವ್ರೆಲ್ಲರಿಗೂ ಒಂದೇ ಹೇಳಿದೀವಿ ಸರ್, ಈ ನೀವೇನಾದ್ರು ನೀವು ಶೇರ್ ತಗೊಂಡ್ರೆ ನಾವು ಬಿಡ್ಬಿಡ್ತೇವೆ, ಈ ತಿರುವು ತಗೊಂಡ್ಬಿಡ್ತೇವೆ ನಾವು. ಆಮೇಲೆ ಮಾತು ಕೊಡ್ತೀವಿ, ಆದ್ರೆ ನೀವು ಶೇರ್ ತಕ್ಕ ನಾವು ನೀರ್ ಬಿಡಕ್ಕಲ್ಲ ಅಂತ ಹೇಳಿ. ಈಗ ಅಲ್ಲೇ ತಬ್ಬಾಕಿರಕ್ಕೆ ಸರ್ ಸುಮಾರು ಒಂದು 4-5 ಹಳ್ಳಿಗಳಿಗೇನ ನೀರು ಇರ್ತದೆ. ಅದ್ರ ಜೊತೆಗೆ ಪ್ರತಿನಿಧಿಗಳು ಏನ್ ಸರ್, ನಾವು ಅನ್ಕೊಂಡದಕ್ಕಿಂತ ಸ್ವಲ್ಪ ಹೆಚ್ಚಿಗೆ ನೀರು ಮಾಡ್ಯಾರ ಸರ್. ಅಂದ್ರೆ ಇದ್ರ ಜೊತೆಗೆ ನಮ್ಗೆ ಕುತ್ತಿಗೆ ಬಂದಿರೋದೇನು ಸರ್, ಶೇರ್ ಸರ್ ಇದು ಶೇರ್ ಸರ್, ಇದು ಅಮೆಂಡ್ಮೆಂಟ್ ಅವತ್ತಿಗೆ ಆಗೈತೆ ಸರ್, 1945 ಬುನಾದಿಯಾಗದಾಗೆ ಅಮೆಂಡ್ಮೆಂಟ್ ಆಗೈತೆ ಸರ್. ಅದ್ರ ಪ್ರಕಾರ ನಡ್ಕೊಬಿಟ್ರೆ ಸರ್, ಇದು ನಮ್ಮ ಭಾಗದವ್ರು ಕೂಡ ಈ ಮುಖ್ಯಮಂತ್ರಿಗಳು ಗಮನಕ್ಕೆ ತಂದು ಅರ್ಜೆಂಟ್ ಆಂಧ್ರ ಮುಖ್ಯಮಂತ್ರಿ ಜೊತೆ ಮಾತಾಡ್ಬೇಕು ಸರ್. ಇದು ಅಂದ್ರೆ ಶೇರ್ ಮೀನ್ಸ್ ನಿಯಮಗಳನ್ನ ಅವತ್ತೇ ಮಾಡಿದಾರೆ ಸರ್, ನಿಯಮಗಳು ಮೊದ್ಲು ಆಗಿದೆ ಸರ್. ಈಗ ಎಡಭಾಗದಗಳದು ನಮ್ಮ ನದಿಯ ಜಲಾಶಯದ ಎಡಭಾಗ ಇದು ಹೈದರಾಬಾದ್ ನವಾಬರು ಕಟ್ಟಿರೋ ಸರ್. ಇದು ಬಲಭಾಗನ ಮಡ್ರಾಸ್ ಸರ್ಕಾರ ಕಟ್ಟಿರೋ ಸರ್ ಅವತ್ತಿಗೆ ಬ್ರಿಟಿಷರು. ಇದು ಕನ್ಸ್ಟ್ರಕ್ಷನ್ ಇನ್ನ ನಡೀತಿರ್ಬೇಕಾದ್ರೆ ನಮಗೆ ಸ್ವಾತಂತ್ರ್ಯ ಬಂದು ನಮ್ಮರು ಶುರು ಮಾಡ್ಕೊಂಡ್ರು ಸರ್. ಆದ್ರೆ ಈ ಕಾಲೇಗಳು ಇದು ಡಿಸೈನಿಂಗ್ ಅಷ್ಟು ಟೋಟಲ್ 50% ಎಲ್ಲ ಬ್ರಿಟಿಷರು ನವಾಬರು ಕಟ್ಟಿರೋ ಸರ್ ಇವು. ಅಂದ್ರೆ ಈ ಇದ್ರಲ್ಲಿ ನಮಗೆ ಸಂತೋಷ ಇದೆ ಸರ್. ಜಲಾಶಯ ದೊಡ್ಡ ಜಲಾಶಯ ಸರ್. ಇವತ್ತು ಜಲಾಶಯದಲ್ಲಿ 12.5 ಲಕ್ಷ ಎಕರೆ ಜಮೀನಿದೆ ಸರ್, ಆಂಧ್ರ ಕರ್ನಾಟಕ ಕಲ್ತು. ಅದ್ರ ಜೊತೆಗೆ ನದಿಯಲ್ಲಿ ಮತ್ತೆ 3.5 ಲಕ್ಷ ಎಕರೆ ನೀರಿದೆ ಸರ್. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರಿದೆ. ಮತ್ತೆ ಇದರಲ್ಲಿ ನಮ್ ತೊಂದ್ರೆ ಇನ್ನೊಂದೇನು ಸರ್, ಇವತ್ತು ನಮ್ದು 133 TMC ಕೆಪಾಸಿಟಿ ಸರ್ ಜಲಾಶಯ. ಆದ್ರೆ ನಮಗೆ ಬರ್ತಿರ್ತಕ್ಕಂಥ ನೀರು ಕೇವಲ 105 TMC ಸರ್. ಯಾಕಂದ್ರೆ 33 TMC ಹೂಳು ತುಂಬಿಡುತ್ತೆ. ಅಂದ್ರೆ ಜಲಾಶಯದಲ್ಲಿ ಹೂಳು ತುಂಬಕ್ಕ ಕಾರಣ ಕೂಡ ಅವರು ಏನೋ ಹೇಳಿದ್ರೆ ಏನು ಕೇಳಕ್ಕ ಸರ್, ಈ ಮೈನಿಂಗ್ ಮಾಡಿದಾಗ ಅಕ್ರಮ ಪ್ರಯತ್ನಗಳಾಗಿದ್ರೆ ಬಹುಶಃ ನೀರನ್ನ ಸಮರ್ಪಕವಾಗಿ ಬಳಕೆ ಮಾಡ್ಕೊಳ್ಬಹುದಿತ್ತೇನೋ ಅಂತ ಅನ್ಸುತ್ತೆ ಸರ್. ಮಾಡ್ಕೋಬಹುದಾಗಿತ್ತು. ಯಾಕಂದ್ರೆ ನಮ್ ಇನ್ನೊಂದ್ ಸರ್, 1 ವರ್ಷ ಎತ್ತಾಗಿ ಹೋಗ್ಬಿಡ್ತಾವ ಸರ್ ನೀರು. ಹೋದ ವರ್ಷ ಎತ್ತಾಗಿ ಬಿಟ್ಬಿಟ್ಟಿವಲ್ಲ ಸರ್, ಅಂತ ಉಳಿಸ್ಕೊಂತಿದ್ವಿ ಸರ್ ನೀರು ಹೂಳು ತೆಗೆದಿದ್ರೆ. ಈಗ ಹೂಳು ತೆಗಿಬೇಕು ಸರ್. ಸರ್ಕಾರ ಹೂಳು ತೆಗಿಯಕ್ಕೆ ಏನ್ ಮಾಡ್ತಾರ ಸರ್, ತಾಂತ್ರಿಕ ವರ್ಗ ಅವ್ರಿಗೆ ತಪ್ಪು ಮಾಹಿತಿ ಕೊಡ್ತಿದ್ದಾರೆ ಸರ್. ಆಮೇಲೆ ಪರ್ಯಾಯ ಜಲಾಶಯ ಅದು ನಿರ್ಮಾಣ ಆಗೋದಿಲ್ಲ ಸರ್, ಅದು ಸುಮ್ಮನೆ ರೈತರನ್ನ ಕಣ್ಣೀರು ಒರೆಸೋ ತಂತ್ರ ಸರ್ ಅದು. ಹೂಳು ತೆಗಿಯಕ 100 ದಾರಿಗಳಿದಾವೆ ಸರ್. ಅದಕ್ಕೆ ನಾವು ಸರ್ಕಾರದ ಜೊತೆಗೆ ಅಂದ್ರೆ ನಿವೃತ್ತ ಅಧಿಕಾರಿಗಳು ಬೇಕು ಸರ್ ಇದಕ್ಕೆ. ಈ ತುಂಗಭದ್ರಾ ಜಲಾಶಯದಲ್ಲಿ ಜೈಲಿಂದ ಹಿಡಿದು ST ವರೆಗೆ ಕೆಲಸ ಮಾಡಿರ್ತಕ್ಕಂಥ ಅನೇಕ ಮಂದಿ ನಿವೃತ್ತ ಅಧಿಕಾರಿಗಳು, VP ಉದ್ಯಾಳ ಅಂತ ಸಾಹೇಬ್ರು ಇದಾರೆ ಸರ್. ಅವ್ರದ್ದೇ ಒಂದು ವೇದಿಕೆ ಮಾಡ್ಕೊಂಡಿವಿ ಸರ್ ನಿವೃತ್ತ ಅಧಿಕಾರಿಗಳದ್ದು. ದಯವಿಟ್ಟು ನೀವು ಸರ್ಕಾರ ನಿಮ್ದೇ ಆದಂತ ತಾಂತ್ರಿಕ ವರ್ಗ ಮಾಡುವಾಗ ನಮ್ಮ ರೈತರನ್ನ ನಿವೃತ್ತ ಅಧಿಕಾರಿಗಳನ್ನ ಕರ್ಕೊಂಡು ಒಂದು ಸಭೆ ಮಾಡ್ರಿ. ಅದಕ್ಕೆ ಹೂಳು ತೆಗಿಯಕ್ಕೆ ಹೆಂಗ ನಾವೇ ಸಲಹೆ ಕೊಡ್ತೀವಿ ಸರ್. ಓಕೆ, ಥ್ಯಾಂಕ್ ಯು ಪುರುಷೋತ್ತಮ್ ಗೌಡ ಅವರೇ, ಫ್ರೀಡಮ್ ಟಿವಿ ಜೊತೆ ಮಾತಾಡಿದ್ದಕ್ಕಾಗಿ ಧನ್ಯವಾದ. ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆಗೆ ಸರ್ಕಾರ ಆದಷ್ಟು ಬೇಗ ಸ್ಪಂದಿಸ್ಲಿ ಅಂತ ನಾವು ಆಶಿಸ್ತೀವಿ. ಆ ಸಮಸ್ಯೆ ಪರಿಹಾರವಾಗಲಿ ಅನ್ನುವಂಥದ್ದು ನಮ್ಮ ಆಶಯ ಕೂಡ.
ವೀಕ್ಷಕರೇ, ಇದು ಇವತ್ತಿನ ಫ್ರೀಡಮ್ ಕಂಪ್ಲೇಂಟ್ ಬಾಕ್ಸ್. ಇನ್ನು ನಾಳೆ ಮತ್ತೊಂದು ವಿಷಯವನ್ನು, ಮತ್ತೊಂದು ಸಮಸ್ಯೆಯನ್ನು, ಆ ಸಮಸ್ಯೆಗೆ ಪರಿಹಾರವನ್ನು ನೀಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಫ್ರೀಡಮ್ ಕಂಪ್ಲೇಂಟ್ ಬಾಕ್ಸ್ ಮಾಡುತ್ತೆ. ಇನ್ನು ನೀವು ವಾಟ್ಸಪ್ ಮಾಡೋದಾದರೆ ಸಾಕ್ಷ್ಯ ಸಮೇತ ನಿಮ್ಮ ಸಮಸ್ಯೆ ಏನಿದೆ ಅದನ್ನು ನಮಗೆ ವಾಟ್ಸಪ್ ಮಾಡಿ. ವಾಟ್ಸಪ್ ನಂಬರನ್ನು ನೋಟ್ ಮಾಡ್ಕೊಳ್ಳಿ, 9686510449. ಸಾಕ್ಷ್ಯ ಸಮೇತ ವಾಟ್ಸಪ್ ಮಾಡಿ ಈ ನಂಬರ್ಗೆ. ಅಥವಾ ನೀವು ಕಚೇರಿಗೆ ನೇರವಾಗಿ ಭೇಟಿ ಕೊಡೋದಾದರೆ ಬ್ಲಿಂಕ್ ಆಗ್ತಾ ಇರುವಂಥ ಈ ಒಂದು ಕಚೇರಿಯ ಅಡ್ರೆಸ್ಸನ್ನು ನೋಟ್ ಮಾಡ್ಕೊಳ್ಳಿ. ಫ್ರೀಡಮ್ ಟಿವಿ ನಂಬರ್ 71/1, 6ನೇ ಮಹಡಿ, ಬ್ರಿಗೇಡ್ ಪ್ಲಾಜಾ, ಎಸ್ಎ ರಸ್ತೆ, ಆನಂದರಾವ್ ಸರ್ಕಲ್ ಹತ್ತಿರ, ಗಾಂಧಿನಗರ, ಬೆಂಗಳೂರು 560009. ಈ ಅಡ್ರೆಸ್ಗೆ ತಾವು ನೇರವಾಗಿ ಬಂದು ನಮ್ಮನ್ನು ಭೇಟಿ ಮಾಡಿದ್ರೆ ಖಂಡಿತವಾಗಲೂ ನಿಮ್ಮ ಸಮಸ್ಯೆ ಏನಿದೆ ಸಾಕ್ಷ್ಯ ಸಮೇತ ನಮ್ಮನ್ನು ಭೇಟಿ ಮಾಡಿದ್ರೆ ನಿಮ್ಮ ಸಮಸ್ಯೆಗೆ ಸ್ಪಂದಿಸುವಂಥ ಮತ್ತು ಪರಿಹಾರವನ್ನು ಕಲ್ಪಿಸಿಕೊಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಫ್ರೀಡಮ್ ಟಿವಿ ಮಾಡುತ್ತೆ ಅಂತ ಹೇಳ್ತಾ ಇವತ್ತಿನ ಫ್ರೀಡಮ್ ಕಂಪ್ಲೇಂಟ್ ಬಾಕ್ಸ್ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಚಾನಲ್.